ಶ್ರೀಮದ್ಭಾಗವತ ಮಹಾಪುರಾಣೇ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಕೃಷ್ಣಾವತಾರ ಆಗುವ ಮುಂಚೆ ಬ್ರಹ್ಮಾದಿಗಳು ಮಾಡಿದಂತಹ ಸುಂದರವಾದ ಸ್ತುತಿಗೆ ಗರ್ಭಸ್ತುತಿ ಅನ್ನುವ ಒಂದು ಶೀರ್ಷಿಕೆಯನ್ನು ಭಾಗವತವೇ ಹೇಳಿದೆ. ಪರಂಪರೆಯಲ್ಲಿ ಅದಕ್ಕೆಲ್ಲರೂ ಗರ್ಭಸ್ತುತಿ ಅಂತ ಹೇಳ್ತಾರೆ. ದೇವರು ಗರ್ಭದಲ್ಲಿ ಕೂತಾಗ ಮಾಡಿದಂತಹ ಅದ್ಭುತವಾದ ಸ್ತೋತ್ರ 16 ಪದ್ಯಗಳು ಇದ್ದಾವೆ. ಭಗವಂತನನ್ನು ಚೆನ್ನಾಗಿ ಸ್ತೋತ್ರ ಮಾಡಿ ನಿನ್ನಿಂದಲೇ ಎಲ್ಲ ಜಗತ್ತಿನ ಸೃಷ್ಟ್ಯಾದಿಗಳು ಆಗೋದು. ಬೇರೆ ಬೇರೆ ತರಹದ ಸ್ತೋತ್ರ ಅದು. ಸ್ವಯಂ ಸಮುತ್ತೀರ್ಯ ಸುದುಸ್ತರಂ ದ್ಯುಮನ್ ಭವಾರ್ಣವಂ ಭೀಮಮದ ಅದಭ್ರಸೌಹೃದಾ ಭವತ್ಪದಾಂಬೋರುಹನಾವಮತ್ರತೆ ನಿಧಾಯ ಯಾತ ಸದನುಗ್ರಹೋ ಭವಾನ್ ತ್ವಯಂಬುಜಾಕ್ಷ ಕಿಲ ಸತ್ವಧಾಮ್ನಿ. ದೇವರ ಪಾದವನ್ನು ಒಂದು ನೌಕೆ ಅಂತ ಬ್ರಹ್ಮದೇವರಂತಾರೆ. ನೌಕೆಯನ್ನು ಬಳಸೋದು ನೀರನ್ನು ದಾಟ್ಲಿಕ್ಕೆ. ದೇವರ ಪಾದವನ್ನು ನಾವು ಗಟ್ಟಿಯಾಗಿ ಹಿಡಿದಾಗ ಯಾವ ನೀರನ್ನು ದಾಟ್ಬೋದು, ಯಾವ ನೀರನ್ನು ದಾಟೋ ಸಲುವಾಗಿ ದೇವರ ಪಾದವನ್ನು ಆಶ್ರಯ ಮಾಡಬೇಕು ಅಂದರೆ ಭವತ್ಪದಾಂಬೋರುಹವ ನಾವಮತ್ರತೆ. ಸಂಸಾರದ ನಾನಾ ಸಮಸ್ಯೆಗಳೆಂಬ ಈ ಸಮುದ್ರ ದಾರಿ ಯಾವುದಯ್ಯ ವೈಕುಂಠಕ್ಕೆ ಹಾದಿ ತೋರಿಸಯ್ಯ. ನಮ್ಮ ರಾಘವೇಂದ್ರ ಸ್ತೋತ್ರದಲ್ಲಿ ಹೇಳ್ತಾರಲ್ಲ, ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತೋ ಅಗಾಧೆ ಸದಾ ದುಸ್ತರೆ. ನಾನಾ ಸಮಸ್ಯೆಗಳ ಸಾಗರ. ಈ ಸಾಗರದಲ್ಲಿ ಬಿದ್ದ ನಮ್ಮನ್ನು ಏನಾದರೂ ಒಂದು ದೋಣಿ ಸಹಾಯ ಮಾಡಿ ಆಚೆ ತೀರಕ್ಕೆ ಇಡತ್ತೆ ಅನ್ನೋದಾದರೆ ಅದು ಭಗವಂತನ ಪಾದ ಕಮಲಗಳೆಂಬ ನೌಕೆ. ಇಲ್ಲಿ ಒಂದು ಪದ್ಯ ತುಂಬ ಚೆನ್ನಾಗಿದೆ. ಭಗವಂತ ಭವತ್ಪದಾಂಬೋರುಹನಾವ ಮತ್ರತೆ ನಿಧಾಯ ಯಾತಾಹ. ಜ್ಞಾನಿಗಳು ನಿನ್ನ ಪಾದಕಮಲಗಳನ್ನು ಭಜನೆ ಮಾಡಿ, ಅಥವಾ ಇಲ್ಲಿ ನೌಕೆ ಅನ್ನೋದರಿಂದ ನೌಕೆಯನ್ನು ಹತ್ತಿದ್ದಾರೆ. ಸೇರೋದೆಲ್ಲಿಗೆ? ಈ ತೀರದಲ್ಲಿ ಹತ್ತಿದ್ದೀವಿ, ಆ ತೀರವನ್ನು ಸೇರಬೇಕು. ಆದರೆ ಈ ನೌಕೆ ಒಂದು ಸ್ಪೆಷಲ್ ನೌಕೆ ಅಂತ. ಒಮ್ಮೆ ಹತ್ತೋದಷ್ಟೇ, ಇಳಿಯೋ ಅಷ್ಟಿಲ್ಲೇ ಇಲ್ಲಂತ. ಯಾಕೆ ಅಂದರೆ ಹತ್ತಿದ ಮೇಲೆ ಎಲ್ಲಿ ಇಳಿಯೋದು ಅಂದರೆ ಅದಕ್ಕೆ ಹೇಳಿದ್ರು ಹತ್ತಿದ ಮೇಲೆ ಇಳಿಯೋದು ಆ ನೌಕೆಯಲ್ಲೇ ಅಂತ. ಇದೇನಿದು ಅರ್ಥ ಆಗ್ತಾ ಇಲ್ಲ. ನೌಕೆಯನ್ನು ಹತ್ತಿದ ಮೇಲೆ ನೌಕೆಯನ್ನು ಇಳಿಬೇಕು. ನೌಕೆಯಲ್ಲೇ ಇರೋದು ಹೇಗೆ? ಆಚಾರ್ಯರು ಬರೀತಾರೆ. ಅಂದರೆ ಗುರುಗಳು ಇದನ್ನು ಉಪದೇಶ ಮಾಡ್ತಾರಂತೆ. ದೇವರ ಸ್ವರೂಪ ಏನು, ದೇವರನ್ನು ಯಾವ ರೀತಿಯಾಗಿ ನಾವು ಚಿಂತನೆ ಮಾಡಬೇಕು ಅಂತ. ಭಗವತ್ ಪಾದಪೋತೋಸೌ ನಾಣ್ಯಪೋತ ಸಮೋಭವೇತ್. ದೇವರ ಪಾದವೆಂಬ ಈ ನೌಕೆ ಇತರ ನೌಕೆಗಳಂತೆ ಅಲ್ಲ. ಮತ್ತೆ ಹೇಗೆ ಅಂದರೆ ಸನ್ನಿಧಾಯಾಪಿ ಶಿಷ್ಯೇಶು ತಮೇವ ಪ್ರಾಪ್ನುಯುರ್ಯತಃ ಇತಿ ವಾಮನೆ. ವಾಮನ ಪುರಾಣದ ಒಂದು ಮಾತನ್ನು ಹೇಳ್ತಾರೆ ಆಚಾರ್ಯರು. ಗುರುಗಳು ಶಿಷ್ಯನಿಗೆ ಪಾಠವನ್ನು ಹೇಳ್ತಾರೆ. ಪಾಠ ಹೇಳೋದು ಅಂದರೆ ದೇವರ ಸ್ವರೂಪದ ಚಿಂತನೆ. ದೇವರು ಹೇಗಿದ್ದಾನೆ, ಏನು, ದೇವರ ಬಗ್ಗೆ ಬೇರೆ ಬೇರೆ ಅವರು ಯಾವ ರೀತಿಯಾಗಿ ಇಂಟರ್ಪ್ರಿಟೇಷನನ್ನು ಮಾಡಿದ್ದಾರೆ. ನಮಗೆ ಆಶ್ಚರ್ಯ ಆಗುತ್ತೆ. ದೇವರ ಬಗ್ಗೆ ದೇವರು ಹೇಗಿದ್ದಾನೆ, ಅವನ ಸ್ವರೂಪ ಏನು ಅಂತ ಹೇಳಲಿಕ್ಕೆ 12 ವರ್ಷ ಅಧ್ಯಯನ ಬೇಕಾ? ಸುಧಾ 2 ವರ್ಷ ಅಧ್ಯಯನ, ಅದನ್ನು 8 ಗಂಟೆ ಪರೀಕ್ಷೆ, 8, 10 ಹೀಗೆಲ್ಲ. ದೇವರು ಹೇಗಿದ್ದಾನೆ ಆಮ್ ಆದ್ಮೀನ ಕೇಳಿದ್ರೆ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತಾನೆ. ಇದಕ್ಕಿಷ್ಟೆಲ್ಲ ಬೇಕಾ? ದೇವರನ್ನು ತಿಳಿಯೋದು ಅಂದರೆ ಏನು? ಒಂದು ದೇವರನ್ನು ತಿಳಿಲಿಕ್ಕೆ ತುಂಬಾ ಇದೆ. ನಮಗೆ ಸಿಲೆಬಸ್ ಇರೋದು ತುಂಬ ಕಡಿಮೆ. ರುದ್ರದೇವರು ಅವರೆಲ್ಲ ಓದಿದ್ದು ಕೇಳಿದ್ರೆ ತಲೆ ಕೆಟ್ಟು ಹೋಗುತ್ತೆ. ಅನುವ್ಯಾಖ್ಯಾನದಲ್ಲೇ ಆಚಾರ್ಯರು ಓಂ ಆವೃತ್ತಿ ರಸಕೃತ ಉಪದೇಶ ತೋಮ್ ಅಂತ 4ನೇ ಅಧ್ಯಾಯದ 1ನೇ ಸೂತ್ರಕ್ಕೆ ವ್ಯಾಖ್ಯಾನ ಮಾಡ್ತಾ 75 ವರ್ಷ ರುದ್ರದೇವರು ಓದಿದ್ದು. ಬ್ರಹ್ಮದೇವರ 75 ವರ್ಷ. ತಿಳಿಯುವುದು ತುಂಬ ಇದೆ. ನಮ್ಮ ಯೋಗ್ಯತೆ ತುಂಬ ಕಡಿಮೆ ಇದ್ದದ್ದರಿಂದ ನಮ್ಮ ಪಾತ್ರೆ ಚಿಕ್ಕದು ತುಂಬ್ತು ಅಂತ ವ್ಯವಹಾರವನ್ನು ಮಾಡ್ತೇವೆ. ಪ್ರಕೃತದಲ್ಲಿ ಇಲ್ಲಿ ಆಚಾರ್ಯರು ಹೇಳೋದೇನೆಂದರೆ, ಶಿಷ್ಯರಿಗೆ ದೇವರ ಬಗ್ಗೆ ಹೇಳುವುದರ ಜೊತೆಯಲ್ಲಿ ಬೇರೆ ಬೇರೆಯವರು ದೇವರ ಬಗ್ಗೆ ಬೇರೆ ಬೇರೆ ತರಹದ ವ್ಯಾಖ್ಯಾನ ಮಾಡಿದ್ದಾರೆ. ಬೇರೆ ಬೇರೆಯವರು ದೇವರ ಬಗ್ಗೆ ಬೇರೆ ಬೇರೆ ತರಹದ ಅದು ಎಲ್ಲ ವಾದದಲ್ಲೂ ಉಂಟು. ಅದಕ್ಕೆ ಮಧ್ವಾಚಾರ್ಯರು 12 ಸ್ತೋತ್ರದ ಒಂದು ಪದ್ಯ ನಾವು ನೀವು ಕೇಳ್ತೇವೆ. ದೇವರು ಅಂದರೆ ಯಾರು? ವಿದ್ವಾಂಸರ ಬಾಯಲ್ಲಿ ಓಡಾಡುವಂತಹ ಒಂದು ಬಬ್ಬಲ್ ಗಮ್ ಅಂದರೆ ದೇವರಂತ. ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ. ಅವನದಲ್ಲ, ಇವನಿದಲ್ಲ, ನೀವು ಹೇಳಿದ್ದಲ್ಲ. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ದೇವರ ಬಗ್ಗೆ ಅನಂತ ಗುಣಪೂರ್ಣ ಅಂತ ಮಧ್ವ ಸಿದ್ಧಾಂತ. ಯಾರು ದೇವರು ಅಂದರೆ ಅನಂತ ಗುಣಪೂರ್ಣನಾದವನು ದೇವರು. ಬ್ರಹ್ಮ ಅಂತ ಅವನನ್ನು ಕರೀತೇವೆ ಅಂತ. ಇದಕ್ಕೆ ವಿರುದ್ಧವಾಗಿ ದೇವರಲ್ಲಿ ಯಾವ ಗುಣ ಇಲ್ಲ, ನಿರ್ಗುಣ ನಿರಾಕಾರ ಅಂತ ಬೇರೆ ಇನ್ನೊಂದು ಸಿದ್ಧಾಂತ. ನ್ಯಾಯಮತ ಇದೆ. ನೈಯಾಯಿಕರು ದೇವರಲ್ಲಿ 8 ಗುಣ, ಜೀವನಲ್ಲಿ 16 ಗುಣ ಅಂತ ಅವರಂತಾರೆ. ಜೀವನೇ 16. ಹೀಗೆ ಒಬ್ಬೊಬ್ಬರು ಒಂದೊಂದು ದೇವರ ಬಗ್ಗೆ ಹೇಳಿದಾಗ ಇತರರು ಹೇಳಿದ್ದು ಯಾಕೆ ಸರಿಯಲ್ಲ,
ಅನ್ನೋದನ್ನೆಲ್ಲ ವಿಮರ್ಶೆ ಮಾಡೋದೇ ಸುಧಾದಿ ಗ್ರಂಥಗಳ ಪ್ರಧಾನವಾದ ಆ ವೇದದ ಮಾತಿಗೆ ಅರ್ಥ ಏನು, ವೇದವ್ಯಾಸ ದೇವರು ಮಾಡಿದ ಸೂತ್ರದ ಅರ್ಥ ಏನು, ಈ ಅರ್ಥವನ್ನೇ ಮಾಡಿದರೆ ಯಾವ ರೀತಿಯಾಗಿ ವೇದವ್ಯಾಸ ದೇವರ ಅಭಿಪ್ರಾಯಕ್ಕೆ ಹೊಂದತ್ತೆ, ಇದನ್ನು ಗುರುಗಳು ತಮ್ಮ ಶಿಷ್ಯರಿಗೆ ಪಾಠವನ್ನು ಹೇಳಿ ಆಚಾರ್ಯರಂತಾರೆ, ಈ ನೌಕೆ ಹತ್ತಿದ ಗುರುಗಳು ತಮ್ಮ ಶಿಷ್ಯನಿಗೆ ಪರಮಾತ್ಮನ ಸ್ವರೂಪವನ್ನು ಉಪದೇಶ ಮಾಡ್ತಾರೆ. ಸೇರುವುದು ದೇವರ ಪಾದವನ್ನೇ, ದೇವರ ಮನೆಯನ್ನೇ ಸೇರ್ತಾರೆ. ಭಗವತ್ ಪಾದಪೋತೋಸೌ ನಾಣ್ಯಪೋತ ಸಮೋಭವೇತ್ ಸನ್ನಿಧಾಯಾಪಿ ಶಿಷ್ಯೇಶು ತಮೇವ ಪ್ರಾಪ್ನುಯುರ್ಯತಃ ಅಂತ. ನೇಯಂ ನೌಕೋಪಮಾ ಭವೇತ್ ತಥಾ ತೀರ್ಥ್ವಾತು ತಾಮೇವ ಪ್ರಾಪ್ಯ ತಿಷ್ಟಂತಿ ತತ್ರ ಯತ ಇತಿ ಬ್ರಾಹ್ಮೆ. ಎರಡು ಪುರಾಣದ ಮಾತನ್ನು ಆಚಾರ್ಯರು ಕೊಟ್ಟರು. ನೀನು ದೇವರನ್ನು ಒಮ್ಮೆ ತಿಳಿದೆ ಅಂದರೆ ಅವನಲ್ಲೇ ಹೋಗಿ ಸೇರ್ತಿ, ಅವನನ್ನೇ ನಾವು ಸೇರೋದು. ಇದಾದ ಮೇಲೆ ಇನ್ನೊಂದು ಮಾತಿದೆ, ಯಾರು ದೇವರು ಅಂದರೆ ನನಾಮರೂಪೇ ಗುಣಜನ್ಮ ಕರ್ಮಭಿ ನಿರೂಪಿತವ್ಯೇ ತವ ತಸ್ಯ ಸಾಕ್ಷಿಣಃ ಮನೋವಚೋಭ್ಯಾಂ ಅನುಮೇಯ ವರ್ತಮನೋ ದೇವಕ್ರಿಯಾಯ ಪ್ರತಿಯಂತ್ಯಥಾಪಿ. ಯಾರ ನಾಮರೂಪಗಳನ್ನು ತಿಳಿಸ್ಲಿಕ್ಕಾಗಲ್ಲ, ಯಾರ ಗುಣಗಳನ್ನು ತಿಳಿಸ್ಲಿಕ್ಕಾಗಲ್ಲ, ಅವನು ದೇವರು. ಅಂದರೆ ದೇವರು ಅಂದರೆ ಏನೂ ಇಲ್ಲ. ಇದು ಹೇಗಿದೆ ಅಂದರೆ, ಮೇಲುನೋಟಕ್ಕೆ ನನ್ನ ಮದುವೆ ನೀವು ಬರಲೇಬೇಕು, ಆದರೆ ನಾನು ನಿಮಗೆ ಯಾವ ಕಲ್ಯಾಣ ಮಂಟಪ ಅಂತ ಹೇಳಲ್ಲ. ಸರಿ, ಅವರೇನು ಮಾಡಿದರು, ಹುಡುಗಿ ಕಡೆಯವ್ರ ಅಡ್ರೆಸ್ ಕೊಡು, ಅಲ್ಲಿ ನೀವು ತಿಳ್ಕೊಳ್ತೀರಿ, ಅದಕ್ಕೆ ಅದು ಹೇಳಲ್ಲ. ಡೇಟ್ ಹೇಳ್ತೀನಿ, ಬೆಂಗಳೂರಲ್ಲಿ ಮದುವೆ, ನೀನೇನು CM PM ಬರೀ ಬೆಂಗಳೂರು ಅಂದರೆ ಯಾರಿಗೆ ಗೊತ್ತಾಗಬೇಕು? ಮದುವೆಗೆ ಬರಬೇಕಾದರೆ ಇಂಥ ಕಲ್ಯಾಣ ಮಂಟಪ, ಇಂಥ ದಿವಸ, ಮುಹೂರ್ತ, ಇಷ್ಟೊತ್ತಿಗೆ ನೀನು ಹೇಳಬೇಕು. ನಾನು ಏನೂ ಹೇಳಲ್ಲ, ಆದರೆ ನೀವು ಬರಲೇಬೇಕು. ನೀವು ಬಂದರೆ ತಾಳಿ ಕಟ್ಟೋದು, ಅದು ಆಗತ್ತಾ ಹೋಗತ್ತಾ? ಹಾಗಾಯ್ತು. ದೇವರನ್ನು ತಿಳಿದರೇನೆ ಮೋಕ್ಷ, ಆದರೆ ದೇವರು ಯಾರು ಅದನ್ನು ಮಾತ್ರ ಹೇಳಲ್ಲ. ಏನು ತಿಳಿಯೋದು? ಆಚಾರ್ಯರಂದರು ಈ ಶ್ಲೋಕದ ಅಭಿಪ್ರಾಯ ಇದು ನೋಡಿ, ಎರಡು ರೀತಿಯಾಗಿ ಇದಕ್ಕೆ ಅರ್ಥ ಮಾಡ್ಬೋದು. ದೇವರನ್ನು ಯಾಕೆ ತಿಳಿಲಿಕ್ಕಾಗಲ್ಲ ಅಂದರೆ ತಿಳಿಯುವ ಗುಣಗಳೇ ಅವನಲ್ಲಿಲ್ಲ, ಆದ್ದರಿಂದ ತಿಳಿಲಿಕ್ಕಾಗಲ್ಲ. ಯಾಕೆ ದೇವರನ್ನು ತಿಳಿಲಿಕ್ಕಾಗಲ್ಲ? ತಿಳಿಯುವಷ್ಟು ಸಣ್ಣವನಲ್ಲ, ತುಂಬ ಎತ್ತರಕ್ಕಿದ್ದಾನೆ, ಆದ್ದರಿಂದ ತಿಳಿಲಿಕ್ಕಾಗಲ್ಲ. ಎರಡೂ ಕಡೆ ನಾವು ಈ ರೀತಿ ವ್ಯವಹಾರ ಮಾಡ್ತೀವಿ. ಪಶ್ಯಂತೋಪಿ ನ ಪಶ್ಯಂತಿ ಮೇರೋ ರೂಪಂ ವಿಪಶ್ಚಿತಃ. ಈಕ್ಷತ್ಯಧಿಕರಣದಲ್ಲಿ ಆಚಾರ್ಯರು ಹೇಳಿದ್ದಾರೆ, ವೇದಗಳು ಅಥವಾ ಪುರಾಣಗಳಲ್ಲಿ ದೇವರ ಬಗ್ಗೆ ತಿಳಿಲಿಕ್ಕಾಗಲ್ಲ ಅಂತ ಮಾತುಗಳಿದ್ದಾವೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಶಬ್ದಮಸ್ಪರ್ಶಮರೂಪಮವ್ಯಯಂ ತಥಾ ರಸಂ ನಿತ್ಯಮಗಂಧವಚ್ಚಯತೆ. ಕಾಟಕ ಉಪನಿಷತ್ತಿನಲ್ಲಿ ಯಮಧರ್ಮರಾಜ ನಚಿಕೇತನಿಗೆ ದೇವರ ಡೇಟಾ ಏನು ಅಂದರೆ, ಯಾವ ಇಂದ್ರಿಯವೂ ಅವನನ್ನು ಗ್ರಹಣ ಮಾಡೋದಿಲ್ಲ, ಅವನು ದೇವರು. ಯಾವ ಇಂದ್ರಿಯಕ್ಕೂ ವೇದ್ಯನಾಗೋದಿಲ್ಲ ಅಂದಮೇಲೆ ಅವನನ್ನು ತಿಳಿರಿ ಅಂತಿರಲ್ಲ. ಅದರ ಅಭಿಪ್ರಾಯ ಅವನನ್ನು ತಿಳಿಯುವಷ್ಟು ಡೇಟಾ ಇಲ್ಲ, ತುಂಬ ದೊಡ್ಡವನು. ಎರಡು ರೀತಿಯಿಂದ ಅವನ ಅನುಗ್ರಹ ಇಲ್ಲದೆ ತಿಳಿಲಿಕ್ಕಾಗೋದಿಲ್ಲ. ಇನ್ನೊಂದು, ಅವನು ಎಷ್ಟೋ ಅಷ್ಟನ್ನು ಪೂರ್ಣ ತಿಳಿಲಿಕ್ಕಾಗೋದಿಲ್ಲ. ದೇವರ ಬಗ್ಗೆ ಎಷ್ಟೇ ತಿಳಿದರೂ ಉಳಿಯೋದು ತುಂಬ ಜಾಸ್ತಿ. ಆದ್ದರಿಂದ ದೇವರನ್ನು ಎಲ್ಲ ಜ್ಞಾನಿಗಳು ತಿಳಿದಿಲ್ಲ ಅಂತಾರೆ. ಉಪನಿಷತ್ತು ಹೇಳುತ್ತೆ, ಯಾರು ದೇವರು ಅಂದರೆ ನೇತಿ ನೇತಿ ನೇತಿ, ನೀನು ತಿಳಿದ ಯಾವ ವಸ್ತುವೂ ಅಲ್ಲ. ನೀನು ತಿಳಿದ ಯಾವ ವಸ್ತುವೂ ಅಲ್ಲ, ಅದರಿಂದ ಅವನು ವಿಲಕ್ಷಣ. ಹೀಗೆ ಯಾಕೆ ಅರ್ಥ ಮಾಡಬೇಕು? ದೇವರಲ್ಲಿ ಗುಣವೇ ಇಲ್ಲ ಅಂತ ಯಾಕೆ ಅನ್ನಬಾರ್ದು? ಮಧ್ವ ಸಿದ್ಧಾಂತ ನಿಮ್ಮ ಮೂಗಿನ ನೇರಕ್ಕೆ ದೇವರಲ್ಲಿ ಗುಣಗಳು ಇದ್ದಾವೆ, ತಿಳಿಯುವಷ್ಟು ಅಲ್ಲ, ಅನಂತ ಗುಣಗಳಿದ್ದದ್ದರಿಂದ ತಿಳಿದದ್ದು ಚೂರೇ, ಉಳಿದದ್ದು ಬಹಳ. ಆದ್ದರಿಂದ ವೇದ ಪುರಾಣ ಈ ಸ್ಟೈಲಲ್ಲಿ ಮಾತಾಡ್ತು ಅಂತ ನೀವು ಆಲ್ರೆಡಿ ಮೈಂಡ್ ಸೆಟ್ ಮಾತಾಡಿಕೊಂಡು ಆಡ್ತೀರಿ. ದೇವರಲ್ಲಿ ಗುಣ ಇಲ್ಲ ಅಂತ ಯಾಕನ್ಬಾರ್ದು? ಮುಂದಿನ ಪದ್ಯ ನೋಡಿ ಅಂತಾರೆ. ಶೃಣ್ವನ್ ಗಣನ್ ಸಂಸ್ಮರಯ ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯತ್ವಚ್ಚರಣಾರವಿಂದಯೋ ಅವಿಷ್ಟಚಿತ್ತಃ ನ ಭವಾಯ ಕಲ್ಪತೆ. ಯತಃ ನಾಮರೂಪಾದಯ ಸಂತಿ ಅತಯೇವ ಶೃಣ್ವನ್ ಅಂದರು ಆಚಾರ್ಯರು. ದೇವರ ಬಗ್ಗೆ ಕೇಳು, ಮೊದಲು ಕೇಳು, ಘೃಣನ್ ಉಚ್ಚಾರಣೆ ಮಾಡು, ಸಂಸ್ಮರಯನ್ ಮೇಲಿಂದ ಮೇಲೆ ಸ್ಮರಿಸು. ಹಿಂದಿನ ಪದ್ಯದ ಪ್ರಕಾರ ದೇವರ ಬಗ್ಗೆ ಹೇಳಲಿಕ್ಕೆ ಏನೂ ಇಲ್ಲ ಅನ್ನೋದಾದರೆ, ಮುಂದಿನ ಪದ್ಯದಲ್ಲಿ ವೇದವ್ಯಾಸ ದೇವರು ಕೇಳು ಹೇಳು ಅಂತ ಹೇಳ್ತಾ ಇದ್ರೆ ಹೇಗೆ? ಆದ್ದರಿಂದ ಹಿಂದೆ ಮುಂದೆ ನೋಡು ಮಾತಾಡು ಅಂತಾರಲ್ಲ, ಶೃಣ್ವನ್ ಗೃಣನ್ ಸಂಸ್ಮರಯನ್ ಚ. ಬಹಳ ಸುಂದರವಾದ ಪದ್ಯ, ನಿನ್ನೆ ಕೆಲವು ನೋಡಿದ್ವಿ. ಸರ್ವ ಕ್ರಿಯಾಸು ಕರ್ತೃತ್ವ ಪೂಜ್ಯತ್ವೇನ ಜನಾರ್ದನಂ
ಯೋ ವೇತ್ತಿ ನೈತಿ ಸಂಸಾರಂ. ಸಂಸಾರವನ್ನು ದಾಟಬೇಕಾದ್ರೆ, ಸಮಸ್ಯೆ ದಾಟಬೇಕಾದ್ರೆ ಈ 2 ಪಾಯಿಂಟನ್ನು ಇಟ್ಕೊಳ್ಳಿ ಅಂತ. ಒಂದು, ನಾನು ಮಾಡಿದ್ದಲ್ಲ ಅನ್ನೋ ಕರ್ತೃತ್ವದ ಅಭಿಮಾನವನ್ನು ಬಿಡಿ. ಇನ್ನೊಂದು, ಒಳಗೆ ನಿಂತು ದೇವರು ಆ ಪೂಜೆಯನ್ನು ಸ್ವೀಕಾರ ಮಾಡಿದ್ದಾನೆ ಅನ್ನುವ ವಿಶ್ವಾಸವನ್ನು ಮಾಡಿ. 2 ಮಾಡಿದರೆ ದೇವರು ಸಂಸಾರವನ್ನು ದಾಟಿಸ್ತಾನೆ. ವಿಷ್ಣುತೀರ್ಥರು ತುಂಬ ಸುಂದರವಾದ ಅರ್ಥಗಳನ್ನು 10 ಅರ್ಥ ಬರೆದಿದ್ದಾರೆ. 1-2 ನೋಡುವ, ಮುಂದೆ ಕೃಷ್ಣಾವತಾರ ಆಗಬೇಕು. ಅವ್ರು ಹೇಳೋದೇನೆಂದರೆ, ಸಂಸಾರದ ಸಮಸ್ಯೆಯಿಂದ ನೊಂದವನಿಗೆ ತಲೆಯ ಮೇಲೆ ತುಂಬ ಭಾರ ಇದೆ. ಭಾರ ಇಟ್ಟುಕೊಂಡು 5 ಕಿಲೋಮೀಟ್ರ್ ನಡೆದು ಬಂದವನಿಗೆ ನಿಮ್ಮ ಸಾಂತ್ವನ ಬೇಕಾಗಿಲ್ಲ, ಅಥವಾ ಅವನಿಗೆ ಅಪ್ರಿಸಿಯೇಷನ್ ಬೇಕಾಗಿಲ್ಲ. ಏನು ಸಮರ್ಥನೋ, ತಲೆಯ ಮೇಲೆ 100 kg ಇಟ್ಟುಕೊಂಡು ಬಂದ ಧೀರ, ದಯಮಾಡಿ ಅದು ಬೇಡ, ಭಾರವನ್ನು ಕೆಳಗಿಳಿಸಿ, ಆಮೇಲೆ ಮುಂದೆ ಮಾತು. ಸಂಸಾರದ ನಾನಾ ಸಮಸ್ಯೆಗಳಿದ್ದವರಿಗೆ ಸಮಸ್ಯೆಗೆ ನಿಮ್ಮಲ್ಲಿ ಏನಾದರೂ ಪರಿಹಾರ ಉಂಟಾ? ಸಮಸ್ಯೆಯನ್ನು ಕೆಳಗೆ ಇಳಿಸಬಹುದಾ? ಇದು ಭಾರದಂತೆ ತಲೆ ಮೇಲೆ ಇಲ್ಲ, ಇದು ಹಾಳಾಗಿ ಹೋಗೋ ತಲೆ ಒಳಗೆ ಇದೆ, ಅದೇ ಸಮಸ್ಯೆ. ಹೊರಗಿದ್ದಿದ್ದಾದರೆ ಏನೋ ಪಕ್ಕದಲ್ಲಿ ಇಟ್ಟು ಹೋಗ್ಬೋದು. ಕೆಲವೊಂದನ್ನು ನಾವು ಮಾಡ್ತೇವೆ ಪರಿಹಾರ ಅಂತ, ಯಾರೋ ಏನೋ ಹೇಳಿದ್ರು ಅಂತ, ಅದು 5 ಚೇಸಿನ ಪನಿ ಕೋತ್ಪಿಲ್ಲಾಯ ಅಂತ. ನಾವು ಮಾಡಿದ್ದೊಂದು, ಅವ್ರು ಹೇಳಿದ್ದೊಂದು, ಮೊದಲಿಂದೊಂದು, 3 ಸೇರಿ ತ್ರಿವೇಣಿ ಸಂಗಮ ಇನ್ನೂ ಜಾಸ್ತಿ ಆಗಿರುತ್ತೆ. ಅದಕ್ಕೆ ಭಾಗವತದಲ್ಲಿ ಮಾತಂದರು, ಸಮಸ್ಯೆಯನ್ನು ನೀನು ಪೂರ್ಣ ಹೊರಗೆ ಹಾಕಬೇಕೇ ವಿನಃ ಸಮಸ್ಯೆಯನ್ನು ತಲೆ ಮೇಲಿದ್ದದ್ದನ್ನು ಭುಜದ ಮೇಲೆ ಇಟ್ಕೋತೀವಿ ನಾವು. ಈ ನಮ್ಮನೆಗಳಲ್ಲಿ ಹಾಗೆ ಆಗುತ್ತೆ. ಹಾಲಲ್ಲಿ ಜಾಗ ಇಲ್ಲ ಅಂದರೆ ರೂಮಲ್ಲಿಟ್ಟು ರೂಮ್ ಫಿಲ್ ಆಗುತ್ತೆ, ರೂಮ್ ತುಂಬ ಆದಾಗ ಹಾಲಿಗೆ ಬರುತ್ತೆ. ಪದಾರ್ಥ ಹೊರಗೋದ್ರೆ ಜಾಗ ಆಗುತ್ತೆ ವಿನಃ ಪದಾರ್ಥ ಮನೆಯಲ್ಲೇ ಇದ್ದರೆ ಯಾವುದೋ ಒಂದು ಜಾಗವನ್ನು ಆಕ್ಯುಪೈ ಮಾಡಿಕೊಂಡಿರುತ್ತೆ. ನೀನು ಅದನ್ನು ಪೂರ್ಣ ಹೊರಗೆ ಹಾಕಬೇಕು. ಅವರಂದರು, ತಲೆ ಬಿಸಿ ಇದ್ದವನಿಗೆ. ಅದಕ್ಕೆ ವೇದವ್ಯಾಸ ದೇವರಂದು ವಿಷ್ಣುತೀರ್ಥರಂತಾರೆ, ನೀನು ಬಿಟ್ಟದ್ದಕ್ಕೆ ಸ್ಟ್ರೆಸ್ಸು ಬಂದದ್ದು. ಏನು ಬಿಟ್ಟದ್ದಕ್ಕೆ? ದೇವರ ಕಥೆಯನ್ನು ಕೇಳೋದನ್ನು ಬಿಟ್ಟದ್ದಕ್ಕೆ ಇದು ಸಮಸ್ಯೆ ಆಗಿದೆ. ದಿನಾ 1 ಅರ್ಧ ಗಂಟೆ ಕೇಳಲಿಕ್ಕೆ ಶುರು ಮಾಡು, ಅದು ನಿನ್ನ ಸಮಸ್ಯೆಯನ್ನೆಲ್ಲ ಬಗೆಹರಿಸತ್ತೆ. ಅನೇಕ ಬಾರಿ ಹೇಳ್ತಿರ್ತೀನಿ, ದೇವರ ಕಥೆಯನ್ನು ಕೇಳಿದವರಿಗೆ ಬೆನಿಫಿಟ್ ಗ್ಯಾರಂಟಿ ಅಂತ. 1 ಗಂಟೆ ಪುರಾಣ ಕೇಳಿದರೆ ಎಚ್ಚರಿಕೆಯಲ್ಲೇ ಇದ್ದರೆ ಪುಣ್ಯ, ನಿದ್ದೆ ಬಂದಿತ್ತು ಅಂದರೆ ಭಾಗ್ಯ. ನಿದ್ದೆ ಬರೋದಿಲ್ಲ ಅಂತಾನೆ ಒದ್ದಾಡ್ತಾ ಇದ್ದಾಗ ಇಂಥ ಭಾಗ್ಯ ಯಾರಿಗುಂಟು? ನೀವ್ಯಾರೂ ನಿದ್ದೆ ಮಾಡ್ತಾ ಇಲ್ಲ. ಅಲ್ಲ, ಹೇಳಲಿಕ್ಕೆ ಬಂದದ್ದು ಕೇಳು. ಕೇಳಿದಾಗ ನಿನ್ನೆಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ಗ್ರ್ಯಾಜುಯಲ್ ಆಗಿ, ಒಂದೇ ದಿವಸ ಬಗೆಹರಿಯೋದಿಲ್ಲ ಸಮಸ್ಯೆಗಳಿಗೆ, ಒಂದೇ ದಿನ ಬಗೆಹರಿಯೋದಿಲ್ಲ. ಆದರೆ ದೇವರು ಆ ಪುಣ್ಯವನ್ನು ಕೊಟ್ಟು ಸಮಸ್ಯೆಯನ್ನು ಬಗೆಹರಿಸ್ತಾನೆ. ಜೊತೆಯಲ್ಲಿ ಏನಾಗುತ್ತೆ, ಈ ನಾನು ಮಾಡಿದೆ ಅನ್ನೋ ಭಾವನೆ ಇರುತ್ತೆ. ವನಪರ್ವದಲ್ಲಿ ಅದೇ ಆದದ್ದು. ಧರ್ಮರಾಜ ಅಳ್ತಾ ಇದ್ದ, ನನ್ನಷ್ಟು ದುರದೃಷ್ಟವಂತ ಯಾರಿಲ್ಲ, ನಾನು ಅರಣ್ಯಕ್ಕೆ ಬಂದೆ, ನನ್ನ ಗತಿ ಏನು? ಸುಮ್ಮನಿರಪ್ಪ, ನೀನು ಮೊದಲು ಪಗಡೆಯಲ್ಲಿ ಸೋತು ಕಷ್ಟಪಟ್ಟೋನಲ್ಲ, ನಿಮ್ಮ ಅಣ್ಣಂದ್ರು ಇದ್ದಾರೆ. ಓ, ನಮ್ಮಣ್ಣಂದ್ರು ಇದ್ದಾರೆ ಅಂದರೆ ನಮಗೊಂದು ಸಮಾಧಾನ ಆಗುತ್ತೆ. ನನಗೆನ್ನ ಕಷ್ಟಪಟ್ಟವ್ರು ಯಾರಾದರೂ ಇದ್ದಾರೆ. ನಳಚರಿತ್ರೆಯನ್ನು ಧೌಮ್ಯಾಚಾರ್ಯರು ಹೇಳಿದಾಗ ಅವನಂದ, ನಳನ ಮುಂದೆ ನಾನೇನೂ ಅಲ್ಲ ಅಲ್ವಾ? ಜೀವನದಲ್ಲಿ ನಮಗೇನಾಗತ್ತೆ, ಕಷ್ಟ ಇದ್ದಾಗ ನಮಗಿನ್ನ ಎತ್ತರದಲ್ಲಿರೋರು ನೋಡ್ತೇವೆ ವಿನಃ ನಮಗಿಂತ ಕೆಳಗಿದ್ದವರನ್ನು ನೋಡಿ ನಾನು ಸಮಾಧಾನವನ್ನು ಅನಿವಾರ್ಯವಾಗಿ ತಂದುಕೊಳ್ಳಬೇಕು. ಆ್ಯಂಡ್ ಹೌ ಟು ಕಮ್ ಔಟ್ ಆಫ್ ಇಟ್. ಸಮಸ್ಯೆ ಆಗಿದೆ, ಇದರಿಂದ ಹೊರಗೆ ಬರೋದು ಹೇಗೆ ಅಂತ ವಿಚಾರ ಮಾಡಬೇಕೇನೋ. ಇನ್ನು ಮುಗೀತು ಅಂದ್ಕೊಂಡ್ರೆ ಆಗೋದೇ ಇಲ್ಲ. ಅದಕ್ಕೆ 2 ಕಥೆಯನ್ನು ಅಲ್ಲಿ ಹೇಳ್ತಾರೆ, ಒಂದು ನಳಚರಿತ್ರೆ, ಇನ್ನೊಂದು ರಾಮಾಯಣವನ್ನು ಅಂದರೆ ವನವಾಸ ರಾಮಚಂದ್ರ ಮಾಡಿದ ಅನ್ನೋದನ್ನು ಹೇಳಿದ್ರು. ನಳ 2, ವನವಾಸ, ಅಜ್ಞಾತವಾಸ, ದ್ಯೂತ, ಎಲ್ಲರಿಗೂ ಇರುತ್ತೆ ಸಮಸ್ಯೆ. ಹಾಗಾದರೆ ಸಮಸ್ಯೆಯ ಪರಿಹಾರ ಶೃಣ್ವನ್ ಗಣನ್ ಸಂಸ್ಮರಯನ್ ಚಿಂತಯನ್ ಇಷ್ಟು ಹೇಳಿ ಕಡೆಗೆ ಅವಳಿಗೆ ಸಮಾಧಾನ ಮಾಡಿದರು ದೇವಕಿಗೆ. ದಿಷ್ಟ್ಯಂಬತೆ ಕುಕ್ಷಿಗತಪ್ಪರಪ್ಪುಮಾನ್ ಅಂಶೇನ ಸಾಕ್ಷಾತ್ ಭಗವಾನ್ ಭವಾಯನಃ ಮಾಭೂದ್ಭಯಂ ಭುಜಪತೆ ಮುಮೂರ್ಷೋ ಗುಪ್ತಾಯದೂನಾಂ ಭವಿತಾ ತವಾತ್ಮಜಃ. ನಮ್ಮಮ್ಮ, ನೀನೇನು ಭಯಪಡಬೇಡೆ, ನಿನ್ನ ಆ ಮಗು ಸಾಯೋದಿಲ್ಲ. ಏನು ಆನಂದ ಆಗಬೇಡ. ಅಪರೂಪಕ್ಕೆ ಮಗು ಆದಾಗ ಅವರು ಕಂಡ ದೇವರನ್ನು ಕೈ ಮುಗಿದು ಗಂಡೇ ಆಗಬೇಕು ಅಂತಾಗ ಹರಿಕೆ ಹೊತ್ತು ಯಾರೋ ನಮ್ಮವರೇ ಸ್ಕ್ಯಾನ್ ಮಾಡಿ ಡಾಕ್ಟ್ರು, ಯಾರಿಗೂ ಹೇಳಬೇಡ್ರಿ ನಿಮ್ಮ ಹೊಟ್ಟೆಯಲ್ಲಿ ಗಂಡೆ ಇದೆ ಅಂದರೆ ಅಯ್ಯೋ ಅವಳು BBC-ಗೊಂದು ಹೇಳದೆ ಎಲ್ಲ ಕಡೆ ಹಾಕಿಬಿಟ್ಟಿರ್ತಾಳೆ. ಅಷ್ಟು ಆನಂದ. ಸರ್ವೋತ್ತಮನಾದ ದೇವರಿದ್ದಾನೆ ಅಂತ ಸ್ಕ್ಯಾನ್ ಮಾಡಿ ಹೇಳಿದ್ದಲ್ಲ ಬ್ರಹ್ಮದೇವರು. ಮಾಭೂದ್ಭಯಂ ಭೋಜಪತೆ ಮುಮೂರ್ಷೋಹೋ, ನಿನಗೆ ಭಯಬೇಡ, ನಿನ್ನ ಹೊಟ್ಟೆಯಲ್ಲಿರುವ ಮಗು ಅಲ್ಲ, ಅದು ಎಲ್ಲರನ್ನ ರಕ್ಷಣೆ ಮಾಡುವ ಸರ್ವೋತ್ತಮನಾದ ನಮ್ಮಪ್ಪ. ಅವನು ನಮ್ಮನ್ನು ರಕ್ಷಣೆ ಮಾಡ್ತಾನವನು. ಏನು ಆನಂದ ಆಯಿತು.
ನಿಶೀತೆ ತಮ ಉದ್ಭೂತೆ ಜಾಯಮಾನೇ ಜನಾರ್ದನೇ. ಇಲ್ಲೊಂದು ಸತ್ಯಧರ್ಮರ ಚಿಂತನೆ ಇಷ್ಟು ಚೆನ್ನಾಗಿದೆ. ಕೃಷ್ಣಾಷ್ಟಮಿ ನಾವೆಲ್ಲ ಉಪವಾಸವನ್ನು ಮಾಡ್ತೇವೆ. ಅಲ್ಲ ರೀ, ಭಾಗವತದಲ್ಲಿ ಉಪವಾಸ ಮಾಡಿದರು ಅಂತ ಹೇಳಿಲ್ಲ, ಉಪವಾಸ ಮಾಡಿ ಅಂತ ಹೇಳಿಲ್ಲ. ನೀವ್ಯಾಕೆ ಸುಮ್ಮನೆ ಉಪವಾಸ ಮಾಡ್ತೀರಿ? ಭಾಗವತದಲ್ಲಿ ಹೇಳಿದ್ರೆ ಮಾಡಿ, ಅದು ಬೇರೆ ಪಂಚರಾತ್ರ ಆಗಮದಲ್ಲಿದೆ, ಆಚಾರ್ಯರು ಹೇಳಿದ್ದಾರೆ, ನಾವು ಮಾಡ್ತೇವೆ. ಸತ್ಯಧರ್ಮರಂದರು ಭಾಗವತದಲ್ಲೂ ಹೇಳಿದ್ದಾರೆ ಅಂತ. ಈ ಅಧ್ಯಾಯ ಕೃಷ್ಣಾವತಾರ ಆಗುವ ಅಧ್ಯಾಯ 4ನೇ ಅಧ್ಯಾಯ. ಸಾಮಾನ್ಯ ಅಧ್ಯಾಯವನ್ನು ಶುರು ಮಾಡಬೇಕಾದ್ರೆ ಅನಂತರದಲ್ಲಿ ಅಂತ ಒಂದು ಕಥೆ ಮುಗೀತು. ಅನಂತರದಲ್ಲಿ ಅಂತ ಅಥ ಸರ್ವಗುಣೋಪೇತಃ. ಪ್ರಾಯ ಸುಮಧ್ವ ವಿಜಯದಲ್ಲಿ ಅಥ ಅಂತ ಪ್ರತಿಯೊಂದು ಪ್ರಾಯ ಶುರುವಾಗತ್ತೆ. ಅಥ ಕದಾಚನ ಸುಂದರ ನಂದನ ಸ್ಮೃತ ಮುಖೇಂದು ಅಂತ 3ನೇ ಸರ್ಗ. ಅಥೈಷ ಸಲ್ಲೋಕದಯ ಸುಧಾರ್ದ್ರಯ ಸದಾಗಮಸ್ತೇನ ನಿರಾಸ ಕಾಮಯ. 7ನೇ ಸರ್ಗ. ಅಥ ಹೈಮವತೆ ತಟಂತರೆ ಬದರಿ ಷಂಡ ವಿಶೇಷ ಮಂಡಿತಂ. ಹೀಗೆ ಅಥ ಅನ್ನೋದು ಅನೇಕ ಸರ್ಗಗಳಲ್ಲಿ ಶುರುವಾಗತ್ತೆ. ಅಥ ಅನಂತರದಲ್ಲಿ. ಇಲ್ಲಿವರೆಗೂ ಹೇಳಿದ್ದು ಒಂದು ಘಟ್ಟ. ಆನಂತರದಲ್ಲಿ ಇಲ್ಲಿ ಸತ್ಯಧರ್ಮರಂದರು ಅಥ ಅಂದರೆ ಉಪವಾಸ. ಅಂತೂ ಸತ್ಯಧರ್ಮರನ್ನು ಕೇಳಿದ ಕೂಡಲೇ ಅವ್ರು ಹೇಳ್ತಾರೆ, ಯಾಕೆ ಹೇಳಿಲ್ಲ ಅಥ ಅಂದರೆ ಉಪವಾಸ? ಏನು ಸರ್ ಕೇಳಿದ್ವಿ ಅಂತ ನೀವು ಕಾನ್ಸೋಲೇಷನ್ ಪ್ರೈಸ್. ಅಥ ಅಂದರೆ ಉಪವಾಸ, ಉತ ಅಂದರೆ ಉಪ್ಪಿಟ್ಟು, ಹೀಗೆಲ್ಲ ಹೇಳಿದ್ರೆ ಇಲ್ಲಪ್ಪ, ಅಥ ಅಂದರೆ ಉಪವಾಸ. ಯಾಕೆ ಉಪವಾಸ? ಥಾ ಅಂದರೆ ಅನ್ನ ಅಂತ, ಆ ಅಂದರೆ ಇಲ್ಲ, ಏನಿಲ್ಲ. ನವಿದ್ಯತೆ ಥಮ್ ಯಸ್ಮಿನ್ ದಿನೇ. ಯಾವ ದಿವಸ ಅನ್ನ ಇಲ್ಲ, ಅನ್ನ ಬಿಟ್ಟು ಉಪವಾಸ ಇರಬೇಕು, ಆ ದಿನವನ್ನು ಅಥ ಅಂತ ಭಾಗವತವೂ ಹೇಳಿದೆ ವೇದವ್ಯಾಸ ದೇವರು ಅಂತ. ವೇದವ್ಯಾಸ ದೇವರು ಹೇಳಿದ್ದನ್ನೇ ಮಧ್ವಾಚಾರ್ಯರು ಮಾಡ್ತಾ ಇರೋದು ಅಂತ ಮೂಲ ಭಾಗವತದಲ್ಲೇ ಹೇಳಿದೆ ಅಂದರು. ಅಥ ಸರ್ವಗುಣೋಪೇತ ಕಾಲ ಪರಮಶೋಭನ. ಅದಾದದ್ದು ಏನು? ಕೃಷ್ಣಾವತಾರ ಆಗುವ ಸಂದರ್ಭದಲ್ಲಿ ಎಲ್ಲ ಋಷಿಗಳಿಗೆ ಅವತ್ತು ಗೊತ್ತಾಗಿದೆ. ವಾತಾವರಣ ಹೇಗಿತ್ತು? ದಿಶ ಪ್ರಸೇದುಹು ಗಗನಂ ನಿರ್ಮಲೋಡುಹು. ಆಕಾಶ ಎಲ್ಲ ಕ್ಲಿಯರ್ ಆಗಿದೆ, ದಿಕ್ಕುಗಳೆಲ್ಲ ಬೆಳಗ್ತಾ ಇದೆ. ಆಮೇಲೆ ನದ್ಯ ಪ್ರಸನ್ನ ಸಲೀಲಾಹ, ನೀರು ಸುಂದರವಾಗಿ ಹರಿತಾ ಇದೆ. ಎಲ್ಲರಿಗೂ ಏನೋ ಒಂದು ಸಂತೋಷ, ಗಾಳಿ ತಂಪಾಗಿ ಬೀಸ್ತಾ ಇದೆ. ಇವತ್ತೇನೋ ಒಳ್ಳೆಯದಾಗತ್ತೆ. ಸರ್ವೋತ್ತಮನಾದ ದೇವರು ಅವತಾರ ಮಾಡುವ ದಿವಸ ಹೀಗಿದೆ, ಸೂಚನೆ ಆಗಿದೆ. ದೇವರ ಅವತಾರ ಮಾಡ್ತಾ ಇದ್ದಾನೆ, ಅವನನ್ನು ನೋಡಿಯೇ ಏನಾದರೂ ತಗೊಂಬೋಣ. ಆ ದೇವರನ್ನು ನೋಡೋ ಕ್ಯೂರಿಯಾಸಿಟಿ. ಇಲ್ಲಿ ಮಕ್ಕಳು ಅಮೇರಿಕಾದಿಂದ ಬರ್ತಾರೆ ಅಂದರೆ ಏರ್ಪೋರ್ಟ್ಗೆ ಅವರು ಬರೋದು ಯಾವಾಗೋ ಮಧ್ಯರಾತ್ರಿ ಆದರೂ ಕೃಷ್ಣಾವತಾರ ಆದಮೇಲೆ ಅವ್ರು ಬರ್ತಾರೆ. ಅಂಥದ್ದು ಇವ್ರು ಬೆಳಗ್ಗೆಯಿಂದ 3 ಕ್ಯಾರಿಯರ್ ತೊಗೊಂಡು ಹೋಗಿ ಅಲ್ಲೇ ತಿಂದು ಮಾಡಿ ಅವ್ರು ಬರೋವರೆಗೂ ತಿನ್ನೋದು ಬೇಡ ಅಂಥೇಳಿ ಒದ್ದಾಡ್ತಾರೆ. ಸರ್ವೋತ್ತಮನಾದ ದೇವರ ಸಲುವಾಗಿ ಋಷಿಮುನಿಗಳು ಕಾದಿದ್ದರು. ಒಂದು ನಮ್ಮ ಗುರುಗಳು ಇಲ್ಲಿ ರಾಮಾಯಣವನ್ನು ಹೇಳಬೇಕಾದ್ರೆ ಹೇಳಿದರು, ಒಂದೊಂದು ಯುಗದಲ್ಲಿ ಒಂದೊಂದು ಭಗವದ್ ರೂಪದ ವಿಶೇಷ ಆರಾಧನೆ ಇರುತ್ತೆ. ಕಲಿಯುಗದಲ್ಲಿ ಕೃಷ್ಣಾವತಾರ ಆದದ್ದರಿಂದ ಕೃಷ್ಣಾವತಾರದ ದಿವಸ ಉಪವಾಸ. ಇದೇ ದ್ವಾಪರ ಯುಗದಲ್ಲಿ ರಾಮನವಮಿ ದಿವಸ ಉಪವಾಸ ಮಾಡೋ ಪದ್ಧತಿ ಇತ್ತಂತೆ. ಈಗೇನು ನಾವು ಕೃಷ್ಣಾಷ್ಟಮಿ ಉಪವಾಸ ಮಾಡ್ತೇವೆ, ಹಾಗೆ ರಾಮನವಮಿ ಆಗ ಉಪವಾಸ ಮಾಡುವ ಪದ್ಧತಿ ಇತ್ತು. ದ್ವಾಪರ ಯುಗದಲ್ಲಿ ಸಮೀಪದಲ್ಲಿ ಆದ ಅವತಾರ ರಾಮಾವತಾರ ಅಂತ ಇಲ್ಲಿ ಹೇಳಿದರು. ಹಾಗೆ ಕೃಷ್ಣಾವತಾರಕ್ಕೆ ವಿಶೇಷವಾದ ಬೆಲೆ ಇದೆ. ಕೃಷ್ಣನ ಆರಾಧನೆ ಕಲಿಯುಗದಲ್ಲಿ ತುಂಬ ಕಾಯ್ತಾ ಇದ್ದಾರೆ. ನಿಶೀತೆ ತಮ ಉದ್ಭೂತೆ ಜಾಯಮಾನೇ ಜನಾರ್ದನೆ ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವಗುಹಾಶಯ ಪ್ರಾದುರಾಸೀತ್ಯಥಾ ಪ್ರಾಚ್ಯಾಂ ದಿಶೀಂದುರಿವ ಪುಷ್ಕಲಃ. ಚಂದ್ರೋದಯ ಆದಂತೆ ದೇವರು ಅವತಾರ ಮಾಡಿದ. ಸುಮಾರು ಚಂದ್ರೋದಯ ಆದ ಮೇಲೆ ರಾತ್ರಿ 11:30-12 ಶ್ರಾವಣ ಬಹುಳ ಅಷ್ಟಮಿ ಕೃಷ್ಣನ ಅವತಾರ ಆಗಿದೆ. ನಮ್ಮ ಸತ್ಯಧರ್ಮರು ಈ ಶ್ಲೋಕಕ್ಕೆ ತುಂಬ ಸುಂದರವಾದ ಅರ್ಥವನ್ನು ಬರೀತಾರೆ. ದೇವರು ಬಂದ ಹೇಗಿದ್ದ? ನಿಶೀತೆ ತಮ ಉದ್ಭೂತೆ ಜಾಯಮಾನೇ ಜನಾರ್ದನೆ. ಅಲ್ಲಿ ಜಾಯಮಾನೇ ಜನಾರ್ದನೆ ಅನ್ನೋದನ್ನು ಅವರು ಪದಚ್ಛೇದ ಬೇರೆ ರೀತಿ ಮಾಡ್ತಾರೆ. ಅಜ ಅಯಮ ಅನೇ ಜನ ಅಂತ ಸತ್ಯಧರ್ಮನ ಮಾಡೋದು. ಅಜ ಏನು? ಅಜ ಜನನ ಮರಣ ಇಲ್ಲದ ಭಗವಂತ ಅಜ. ಅಯಮ ಯಮ ಯಮ ಯಮಳರು ಅಂದರೆ ಸಂಸ್ಕೃತದಲ್ಲಿ ಅವಳಿ ಜವಳಿ ಸದೃಶರು ಅಂತ. ಇದರಂತೆ ಅದು, ಅದರಂತೆ ಇದು. ಇವನು ಅಯಮ, ಇವನು ಯಾರು ಹೋಲಿಕೆ ಇಲ್ಲೇ ಇಲ್ಲ. ಅವನಂತೆ ರಾಮನಿಗೆ ಕೃಷ್ಣನ ಕೊಡಬೇಕು, ಕೃಷ್ಣನಿಗೆ ನರಸಿಂಹನನ್ನು ಕೊಡಬೇಕು, ಇನ್ಯಾರೂ ಇಲ್ಲ. ಉಪಮಾ ನಮೋ ನ ದೃಶ್ಯತೆ ಕವಿವರಿಯೈರಿತರೇತರಂಬಿನ. ವೇದವ್ಯಾಸ ದೇವರ ಪಾದ ಹೇಗಿತ್ತು?
ಎಡಗಾಲ ಬಲಗಾಲಿದ್ದಾಗಿತ್ತು, ಬಲಗಾಲ ಎಡಗಾಲಿದ್ದಾಗಿತ್ತು ಅಷ್ಟೇ. ಇನ್ನೊಂದು ಕಾಲಿನಂತೆ ಅಂತ ಉಪಮಾನ ಮಹೋ ನದೃಶ್ಯತೆ ಇತರೇತರಂಬಿನ ಅಂತ. ಹಾಗಾಗಿ ಅಯಮ ಅಂದರೆ ಅಸದೃಶ, ಅನೇಜನ ಅಂದರೆ ಯಾರಿಗೂ ಹೆದರಲ್ಲ, ಏಜತ್ ಅಂದರೆ ಭಯಪಡೋದು. ಏಜ್ರು ಕಂಪನೆ ಅಂತ ಉಪನಿಷತ್ತಿಗೆ ವ್ಯಾಖ್ಯಾನ ಮಾಡ್ತಾ ಆಚಾರ ಅಂತಾರೆ. ಅನೇಜದೇಕಂ ಮನಸೋ ಜವೀಯೋ ನೈನದ್ದೇವಾಪ್ನುವನ್ ಪೂರ್ವಮರ್ಷತೆ ಅಂತ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಅನೇಜತ್, ಯಾರಿಗೂ ಹೆದರದವನು ದೇವರು ಅಂತ. ಇಲ್ಲೂ ಅದನ್ನೇ ಸತ್ಯಧರ್ಮರು ಅಂತಾರೆ. ಪರಮಾತ್ಮ ಅವತಾರ ಮಾಡಿದಾನೆ, ಬರೋ ಕಾಲಕ್ಕೆ 7 ಪೌಂಡಲ್ಲ 7-8 ವರ್ಷದ ಮಗು, ಕಾಣದ ದೇವರು ಕಾಣಿಸಿಕೊಂಡ. ವಾದಿರಾಜರಂತಾರೆ, ಹಡಿಯೋ ಆ ಹೆಣ್ಣು ಮಗಳು 8 ವರ್ಷದ ಮಗುವನ್ನು ಹಡಿದ್ರೆ ಅವಳ ಗತಿ ಏನು? ಅದು ಹೋಗಲಿ, ಬರೀ 8 ವರ್ಷದ ಮಗು ಅಲ್ಲ, ಒಂದು 200-300 kg ಒರಿಜಿನಲ್ ಬಂಗಾರ ಇತ್ತು, ತಂಗ ಮಾಳಿಗೈ ಅದು. ಹೀಗಿದ್ದರೆ ಗತಿ ಏನು ಅವಳದು? ಅವನು ದೇವರು, ಅದಕ್ಕೆ ಕಾಣದ ದೇವರು ಕಾಣಿಸಿಕೊಂಡ ಅಂತಷ್ಟೇ. ನೀಲಮಾಣಿಕ್ಯದ ಪುತ್ಥಳಿಯೋ ನವರತುನದ ಹೊಳಪೋ ಆ ಮಾಲಕುಮಿ ಮಾಡಿದ ಪುಣ್ಯನಿಧಿಯೋ ವಿಜಯ ವಿಠ್ಠಲರೇಯನ ನೋಡಿದರು ಆಗ ಕೊಂಡಾಡಿದರು ಆಗ. ವಿಜಯ ವಿಠ್ಠಲರೇಯನ ಕೊಂಡಾಡಿದರು ಆಗ. ಬಂದ ಮನ್ಮಾನಸಕ್ಕೆ ಶ್ರೀಹರಿ ಬಂದ ಮನ್ಮಾನಸಕ್ಕೆ. ಇಂದಿರೆ ರಮಣ ಮುಕುಂದ ಆನಂದದಿ, ಇಂದಿರೆ ರಮಣ ಗೋವಿಂದ ಆನಂದದಿ ಬಂದ ಮನ್ಮಾನಸಕ್ಕೆ. ಥಳಥಳಿಸುವ ನವರತ್ನ ಕಿರೀಟವು ಹೊಳೆವ ಮಕರ ಕುಂಡಲ ಧ್ವಜವು ತುಳಸಿ ಮಾಲೆ ವನಮಾಲೆ ಎಂದೊಪ್ಪುತ ಬಲು ತೇಜಸ್ವಿಗೆ ತೇಜೋಮಯನಾದ ಹರಿಬಂದ ಮನ್ಮಾನಸಕ್ಕೆ. ಶ್ರೀಹರಿ ತಮದ್ಭುತಂ ಬಾಲಕಂ ಅಂಬುಜೇ ಕ್ಷಣಂ ಚತುರ್ಭುಜಂ ಶಂಖಗದಾದ್ಯುತಾಯುಧಂ ಶ್ರೀವತ್ಸಲಕ್ಷ್ಮಂಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧಸೌಭಗಂ. ಮಹಾರ್ಹವೈಢೂರ್ಯ ಕಿರೀಟಕುಂಡಲತ್ವಿಷಾ ಪರಿಷ್ವಕ್ತ ಸಹಸ್ರಕುಂತಲಂ ಉದ್ದಾಮ ಕಾಂಚಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಐಕ್ಷತ. ದೇವರ ಮಾಹಿತಿಯನ್ನು ಈ 2 ಪದ್ಯ ಕೊಡ್ತು. ತಮದ್ಭುತಂ ಬಾಲಕಂ, ದೇವರು ಬಂದಾಗ ಹೇಗಿದ್ದ? ಅದ್ಭುತ ಬಾಲಕ. ಯಾಕೆ ಅದ್ಭುತ ಬಾಲಕ? ಸಾಮಾನ್ಯವಾಗಿ ನಾವು ಅದ್ಭುತ ಅಂತನ್ನೋದು ಸ್ವಲ್ಪ ಲೋಕ ವಿಲಕ್ಷಣವಾಗಿದ್ದರೆ, ಎಲ್ಲ ರೀತಿಯಿಂದ ಅವರ ದೇಹವೋ ಅವರ ಅಲಂಕಾರವೋ ಈಗ ಸ್ವಲ್ಪ ತುಂಬ ದಪ್ಪ ಇದ್ದರೆ ಏನು ಅದ್ಭುತ ರೀ ಅವರು, ಆಟೋದಲ್ಲಿ ಹಿಡಿಲೇ ಇಲ್ಲ ಅಂತ. ಒಂದೊಂದು ನಮ್ಮ ದೇವರನ್ನು ನಾವು ಶ್ರೀನಿವಾಸನನ್ನು ಅಂತೀವಿ, ಕಲ್ಯಾಣ ಅದ್ಭುತ ಗಾತ್ರಾಯ. ಏನದು ಅದ್ಭುತ ಗಾತ್ರ ಅಂದರೆ ದೇಹ. ಏನು ದೇವರದು ಅದ್ಭುತ ಗಾತ್ರ? ಅದ್ಭುತ ಗಾತ್ರ ಅಂತ ಒಂದು. ಇಲ್ಲಿ ತಮದ್ಭುತಂ ಬಾಲಕಂ ಸತ್ಯಧರ್ಮರಂದರು. ಕ ಅಂದರೆ ಬ್ರಹ್ಮ, ಬಾಲ ಅಂದರೆ ಮಗ. ಕಯೇವ ಬಾಲಃ ಯಸ್ಯ ಸಹ ಬಾಲಕಃ. ಇವನು ನೋಡಲಿಕ್ಕೆ ಪುಟ್ಟು ಕೂಸು, ಹಾಗೆಲ್ಲ ತಿಳಿಬೇಡಿ. ಲೋಕಕ್ಕೆ ತಾತ ಬ್ರಹ್ಮದೇವರು, ಆ ತಾತನಿಗೂ ಅಪ್ಪ ಇವನು ಮುತ್ತಾತ. ಈ ಮುತ್ತಾತ ಪುಟ್ಟು ಕೂಸಾಗಿ ಬಂದಿಯಾನೆ, ಆದ್ದರಿಂದ ಇವನು ಅದ್ಭುತ ಬಾಲಕ. ಮತ್ತು ವಿಶೇಷ ಏನು ಅಂದರೆ ಅದ್ಭುತ ಬಾಲಕ ಅಂತ ಇನ್ನೊಂದು, ಅವನು ಸಾಮಾನ್ಯ ಬಾಲಕ ಅಲ್ಲ, ಅದ್ಭುತ ಬಾಲಕ. ಒಬ್ಬನೇ ಬಂದಿಲ್ಲಂತ. ಯಾರ್ಯಾರು ಬಂದರು? ನೀವು ದೇವರನ್ನು ಕರೆದ್ರೆ ಅವನು ಕುಟುಂಬ ಪರಿವಾರ ಸಮೇತವಾಗೇ ಬರೋದು, ಅಷ್ಟೇ ರೀ. ಈಗ ಸ್ವಾಮಿಗಳನ್ನು ಮನೆಗೆ ಕರೆದ್ರೆ ಪರಿವಾರ ಸಮೇತವೇ ಸ್ವಾಮಿಗಳು ಬರೋದು. ಸ್ವಾಮಿ ನಮ್ಮನೆ ತುಂಬ ಚಿಕ್ಕದು, ಅದಕ್ಕೆ ನೀವೊಬ್ಬರೇ ಬನ್ನಿ, ನಾನೇ ಬಲಸೇವೆ ಮಾಡ್ತೇನೆ. ಮತ್ತು ಚಿಕ್ಕ ನೈವೇದ್ಯ ನಮ್ಮ ಮನೆಯವರೇ ತುಂಬ ಒಳ್ಳೆ ಅಡುಗೆ ಮಾಡ್ತಾರೆ ಅಂದರೆ ಮುದ್ರೆ ಬದಲು ಕೋಲು ತೊಗೊಂಡು ಹೊಡೆದು ಕಳಿಸ್ತಾರೆ. ಸ್ವಾಮಿಗಳು ಅಂದರೆ ಪರಿವಾರ ಬಂದರೆ ಸ್ವಾಮಿಗಳು. ನಮ್ಮ ದೇವರು ಬರಬೇಕು ಅಂದರೆ ಪರಿವಾರ ಬಂದ್ರೇ. ನಾವು ದೇವರನ್ನು ಆರಾಧನೆ ಮಾಡಬೇಕಾದ್ರೆ
ಪರಿವಾರವನ್ನು ಕರೆದೆ ಮಂಟಪದಲ್ಲಿ ಎಲ್ಲ ದೇವತೆಗಳನ್ನು ಆವಾಹನೆ ಮಾಡಿ ನಾವು ನಾರಾಯಣ ಮಂತ್ರವನ್ನು ಜಪ ಮಾಡಬೇಕಾದ್ರೆ ಲಕ್ಷ್ಮೀಧರಾಭ್ಯಾಂ ಆಶ್ಲಿಷ್ಟ ಸೋಮೂರ್ತಿ ಗಣಮಧ್ಯಗಃ ಬ್ರಹ್ಮ ವಾಯು ಶಿವಾಹೀಶ ವಿಪೈಶಕ್ರಾದಿಕೈರಪಿ ಸೇವ್ಯಮಾನಃ. ರಾಜಾದಿರಾಜನಾದ ನಮ್ಮ ದೇವರು ಒಬ್ಬನೇ ಅಲ್ಲ, ಬ್ರಹ್ಮಾದಿಗಳು ಅವನಿಗೆ ನಮಸ್ಕಾರ ಮಾಡ್ತಾರೆ. ಅವನದೇ ರೂಪಗಳಿದ್ದಾವೆ. ಎಲ್ಲರಿಂದ ಪರಿವೃತನಾದವನು ದೇವರು ಒಬ್ಬನೇ ಬರೋದಿಲ್ಲ. ಅಲ್ಲ, ಇಲ್ಲಿ ಕೃಷ್ಣ ಒಬ್ಬನೇ ಬಂದಲ್ಲ, ಇಲ್ಲ ನಿಮಗೆ ಕಂಡಿಲ್ಲ, ಎಲ್ಲ ಇನ್ಬಿಲ್ಟ್ ಅಂದರು. ಅದೇನು ಇನ್ಬಿಲ್ಟು? ಶ್ರೀವತ್ಸ ಲಕ್ಷ್ಮಂ, ಅವನು ಹೆಂಡತಿ ಸಮೇತ ಮಕ್ಕಳ ಸಮೇತ ಬಂದಂತೆ. ಅಲ್ಲಿ ಹೆಂಡತಿ ಎಲ್ಲ ಕಾಣಲಿಲ್ಲಲ್ಲ, ಎದೆ ಮೇಲೆ ಆ ಶ್ರೀವತ್ಸ ಚಿಹ್ನೆ ಇತ್ತಲ್ಲ, ಅದು ಲಕ್ಷ್ಮೀದೇವಿ ಪ್ರೈವೇಟ್ ರೂಮ್. ಅದು ಲಕ್ಷ್ಮೀದೇವಿ ಬಂದು ಸರಿ, ಮಕ್ಕಳು ಬಂದರು ಅಂದ್ರಲ್ಲಿ ಎಲ್ಲಿ ಬಂದರು? ದೇವರ ಕುತ್ತಿಗೆಯಲ್ಲಿ 2 ಮಣಿ ಇದೆ, ಒಂದು ಕೌಸ್ತುಭ, ಇನ್ನೊಂದು ಚೂಡಾಮಣಿ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು 3ನೇ ಸ್ಕಂದದಲ್ಲಿ ಬರೀತಾರೆ, ಕೌಸ್ತುಭ ಮಣಿ ಅದು ಬ್ರಹ್ಮದೇವರೇ ಅಂತ. ಬ್ರಹ್ಮದೇವರೇ ಮಣಿಯ ರೂಪದಲ್ಲಿ ಕುಳಿತಿದ್ದಾರೆ. ಚೂಡಾಮಣಿ ಅದು ವಾಯುದೇವರಂತೆ, ಮಣಿಯ ರೂಪದಲ್ಲೇ ಇದ್ದಾರೆ. ಸುಮಧ್ವ ವಿಜಯದಲ್ಲಿ ಬ್ರಹ್ಮದೇವರು ಕೌಸ್ತುಭ ಮಣಿಯನ್ನು ಕಟ್ಟಿದರು ಅಂತ. ಅಸಮೇ ಅನಧಿಕೆ ಸುಸಾಧಿತೆ ನಿಜತಾತೆ ರವಿರಾಶಿ ದೀದಿತಿ ಪ್ರದದೌ ತ್ರಿಜಗಜ್ಜಯಧ್ವಜಂ ವಿಧಿ ಏತದ್ಗಲಸಂಗಿಭೂಷಣಂ. ಬ್ರಹ್ಮದೇವರು ಅಂದುಕೊಂಡ್ರು, ನಾನು ಸದಾ ನಮ್ಮಪ್ಪನ ಹತ್ರ ಇರಬೇಕು, ಸದಾ ಫಿಸಿಕಲ್ ಆಗಿದ್ದರೆ ಚೆನ್ನಾಗಿರಲ್ಲ, ಬೈತಾರೆ. ಏನೋ ನಿಮ್ಮ ಅಪ್ಪಂಗೆ ಊಟ ಕೇಳಿದ್ರೆ ನೀನು ಬಂದ್ಬಿಟ್ಟು, ಅದಕ್ಕೆ ಬೇಡ, ಮಣಿಯ ರೂಪದಲ್ಲಿ ನಾನು ಅವರ ಕುತ್ತಿಗೆಯಲ್ಲೇ ಇರ್ತೇನೆ. ನಮ್ಮ ಪಲಿಮಾರು ಸ್ವಾಮಿಗಳು ಒಮ್ಮೆ ಹೇಳಿದರು, ಸದಾ ದೇವರ ಕುತ್ತಿಗೆಯಿಂದ ವೇದ ಬರತ್, ವೈಕುಂಠಸ್ಯ ಅಖಿಲ ವೇದಾಹ ಉದ್ಗೀರಿಯಂತೆ ಅನಿಶಮ್ಯತಃ. ನಾವು ಯಾವಾಗಲೂ ದ್ವಾದಶ ಸ್ತೋತ್ರದಲ್ಲಿ ಹೇಳ್ತೀವಿ, 3 ವೇದಗಳು ಬರ್ತಾನೆ ಇರುತ್ತೆ ಸರ್. ಯಾರಾದರೂ ಆಡಿಯನ್ಸ್ ಇದ್ದರೆ ಚೆನ್ನಾಗಿರೋದು. ಅವ್ರು ಯಾವಾಗಲೂ ಪುರಾಣ ಹೇಳ್ತಾನೆ ಇರ್ತಾರೆ, ಕೇಳೋರು ಅವ್ರು ಗೋಡೆ ಕಡೆ ತಿರ್ಕೊಂಡ್ಬಿಟ್ಟಿರ್ತಾರೆ. ಅಂದರೆ ದೇವರ ಬಾಯಿಂದ ಬರುವ ಆ ವೇದವನ್ನು ಆಸ್ವಾದನೆ ಮಾಡೋರಿಬ್ಬರು ಬೇಕು. ಅದಕ್ಕೆ ಬ್ರಹ್ಮದೇವರು ವಾಯುದೇವರ ಅಂದ್ರಂತೆ. ಯಾರು ಕೇಳ್ತಾರೋ ಬಿಡ್ತಾರೋ, మేము వింటూ ఉంటాము, నువ్వు చెప్తూ ఉంಡು ಅಂತೇಳಿ. ನೀ ಹೇಳ್ತಾನೆ ಇರೋ, ನಾವು ಕೇಳ್ತಾನೆ ಇರ್ತೀವಿ. ಅವರೇ ಯಾವಾಗಲೂ ಕೇಳೋದು. ವೈಕುಂಠಸ್ಯ ಅಖಿಲ ವೇದಾಹ, ಬ್ರಹ್ಮದೇವರು ವಾಯುದೇವರು. ಹಾಗಾಗಿ ದೇವರು ಬರಬೇಕು. ಸರಿ, ಲಕ್ಷ್ಮೀ ಬಂದು ಮಕ್ಕಳು ಬಂದರು, ಇನ್ಯಾರು ಬಂದರು? ಪರಿವಾರ. ದೇವರ ಮೈಮೇಲಿನ ಆಭರಣ ಇದೆಯಲ್ಲ, ಅದೆಲ್ಲ ದೇವತೆಗಳಂತೆ. ಮುಂದೆ ಹೇಳೋರಿದ್ದಾರೆ ಆಚಾರ್ಯರು, ದೇವರು ವೇಣುನಾದವನ್ನು ಮಾಡುವ ಸಂದರ್ಭದಲ್ಲಿ ವೇಣುವನ್ನು ಹೀಗೆ ಇಟ್ಕೊಳ್ಳೋನು, ವಾಮಬಾಹು ಕೃತ ವಾಮ ಕಪೋಲು. ಲಕ್ಷ್ಮೀದೇವಿ ಏನು ಮಾಡೋಳು? ಅಲ್ಲೊಂದು ಪದ್ಯ ಇದೆ, ಗೋಪ್ಯ ಕಿಮಾಚರದಯಂ ಕುಶಲಂ ಸ್ಮ ವೇಣು ದಾಮೋದರಾಧರ ಸುಧಾರಸ ಸಾಗ್ರಗೇಯಂ. ಒಬ್ಬ ಗೋಪಿ ಇನ್ನೊಬ್ಬ ಗೋಪಿಗೆ ಹೇಳಲ್ಲು, ಏನು ಪುಣ್ಯ ಮಾಡಿತ್ತು ಆ ಬಿದಿರು ಕಡ್ಡಿ? ನಾನು ದೇವರನ್ನು ಕೇಳ್ತೇನೆ, ದೇವರೇ ಮುಂದಿನ ಜನ್ಮದಲ್ಲಿ ನೀನು ಏನಾದರೂ ನನಗೆ ನಾನು ಕೇಳಿದ್ದನ್ನು ಕೊಡೋದಾದರೆ ನಿನ್ನ ಕೈಯಲ್ಲಿರುವ ಬಿದಿರು ಕೋಲಾಗಿ ನಾನು ಹುಟ್ಟುತ್ತೇನೆ, ವೇಣುವಾಗಿ. ಅದು ಜಡ ಆದರೂ ಪರವಾಗಿಲ್ಲ. ಯಾಕೆ ಅಂದರು, ನಿನ್ನ ತುಟಿಯಲ್ಲಿರುವ ಅಮೃತವನ್ನು ಆಸ್ವಾದನೆ ಮಾಡಬಹುದು. ಅದಕ್ಕೆ ಆಚಾರ್ಯರಂದರು, ದೇವರ ತುಟಿಯಲ್ಲಿರುವ ಅಮೃತವನ್ನು ಅಷ್ಟು ಸುಲಭವಾಗಿ ಜಡಕ್ಕೆ ಬಿಟ್ಕೊಡ್ತಾ ಇರಲಿಲ್ಲ. ಯಾರು? ಲಕ್ಷ್ಮೀದೇವಿ. ಅವಳೇನು ಮಾಡೋಳು? ವೇಣುವನ್ನು ದೇವರು ತುಟಿ ಹತ್ರ ಇಟ್ಕೊಂಡು ಕೂಡಲೇ ಎದೆಯಲ್ಲಿ ಇರೋಳು ಅಲ್ಲಿ ಬಂದು ಹಾರಿ ಕೂಡೋಳಂತ. ಸ್ವಾಮಿ ನೇನುನ್ನಾನು ನೇನೇ ತಾಗ್ತಾ, ನಾನಿದ್ದೇನೆ, ನಾನೇ ಅದನ್ನು ಪಾನ ಮಾಡಬೇಕು. ಶ್ರೀದೇವಿ ವೇಣುಮಾವಿಶ್ಯ ರೇಮೆ ಕೃಷ್ಣ ಮುಖಾಂಬುಜೆ. ಕೃಷ್ಣನ ತುಟಿಯಲ್ಲಿರುವ ಅಧರಾಮೃತವನ್ನು ಆಸ್ವಾದನೆ ಮಾಡಲಿಕ್ಕೆ ವೇಣುವಿನ ರಂಧ್ರದಲ್ಲಿ ಲಕ್ಷ್ಮೀದೇವಿ ಕೂಡೋಳು. ಸರಿ, ಇತರ ದೇವತೆಗಳಂದರು, ನೀನೇನೋ ಹೆಂಡತಿ ಅಲ್ಲಿ ಕೂಡ್ತಿ, ನಾವೆಲ್ಲ ಎಲ್ಲಿರೋದು? ಅದಕ್ಕೆ ಲಕ್ಷ್ಮೀದೇವಿ ಇತರ ಭಾಂಡಗಾಹ ಸುರಾಹ ಇತರ ಭಾಂಡಗಾಹ. ಭಾಂಡ ಅಂತ ಒಂದು ಪದ ಉಂಟು. ದೇವತೆಗಳೆಲ್ಲ ಭಾಂಡದಲ್ಲಿ ಕೂತರು. ಸಾಮಾನ್ಯ ಧಾರವಾಡ ಆ ಕಡೆ ಉತ್ತರ ಕನ್ನಡ ಭಾಷಾ ಅಂದರೆ ಭಾಂಡಿ ಅಂದರೆ ಪಾತ್ರೆ, ಭಾಂಡಿ ತಿಕ್ಕಾಕಿ ಬಂದಾಳನು ಅಂತ. ನಮ್ಮ ಕಡೆ ಇಲ್ಲಿ ಭಾಂಡಿ ಅಂದರೆ ಗೊತ್ತಾಗೋದಿಲ್ಲ. ಈ ಬೆಂಗಳೂರು ಮೈಸೂರು ಈಗೆಲ್ಲ ಎಲ್ಲರಿಗೂ ಎಲ್ಲ ಭಾಷೆ ಬರುತ್ತಿರಲಿ. ಇಲ್ಲಿ ಸಂಸ್ಕೃತದಲ್ಲಿ ಭಾಂಡ ಅಂದರೆ ಭೂಷಣ ಅಂತ ಒಂದು ಅರ್ಥ ಇದೆ. ಭೂಷಣ, ದೇವರ ಮೈಮೇಲಿನ ಆಭರಣಗಳಲ್ಲಿ ದೇವತೆಗಳು ಕೂತರಂತೆ. ಅಥವಾ ಭಾಂಡ ಅನ್ನೋದಕ್ಕೆ ಸತ್ಯಧರ್ಮರು ಇನ್ನೊಂದು ಅರ್ಥ ಬರೀತಾರೆ. ಈ ತುದಿಯಲ್ಲಿ ಲಕ್ಷ್ಮೀದೇವಿ ತುಟಿ ಹತ್ತಿರ, ವೇಣುವಿನ ಇನ್ನೊಂದು ತುದಿ ಇದೆಯಲ್ಲ ಅಲ್ಲಿ ಭಾಂಡ ಅನ್ನೋದಕ್ಕೆ ತುದಿ ಅಂತ, ವೇಣುವಿನ ಆಚೆ ತುದಿಯಲ್ಲಿ ದೇವತೆಗಳಂತೆ. ಅದನ್ನು ಜೋತಾಡಿಕೊಂಡು ಈ ಪೀಕವರ್ BMTC ಇದ್ದಾಗ ಅದು ಪೂರ್ಣ ಬಗ್ಗೋಗಿರುತ್ತದು. ಅವಳಿ ಜವಳಿ ಹಡಿಯುವವಳು ಹಡೀಲಿಕ್ಕೆ ಹೊರಟಾಗಿರುತ್ತದು. ಹಾಗೆ ದೇವರ ವೇಣು ಇರೋದೋ ಏನೋ ಅಂತ.
ದೇವರ ವೇಣುವನ್ನು ಆಸ್ವಾದನೆ ಮಾಡು. ಹಾಗಾಗಿ ನಮ್ಮ ದೇವರು ಒಬ್ಬನೇ ಬಂದಿಲ್ಲ, ಸಕುಟುಂಬ ಸಪರಿವಾರ. ಒಬ್ಬರು ಆಚಾರ್ಯ ಹಾಗೆ ಬರೋರಂತೆ. ಒಬ್ಬರನ್ನು ಊಟಕ್ಕೆ ಹೇಳಿದ್ರೆ ಬೈ 1 and take 3. ಅದು ಏನಾಗೋದು, ಮೊದಲು ಆಚಾರ್ಯರೊಬ್ಬರೇ ಹೋಗೋರು ಊಟಕ್ಕೆ. ಸಮಸ್ಯೆ ಏನಾಯಿತು, ಮನೆಯಲ್ಲೇ ಹೆಂಡತಿ ಬೈಯೋಳು. ಅಲ್ರಿ ನೀವು ಮಾತ್ರ ಹೋದರೆ ನಮ್ಮ ಗತಿ ಏನು? ಅವ್ನು ಹೇಳ್ದ, ಅವ್ರು ಹೇಳೋ ನನಗೊಬ್ಬರಿಗೆ ಹೇಳ್ತಾರೆ, ನಾ ಏನು ಸಾಯ್ಲಿ, ನೀವು ಹೇಳ್ರಿ ನಮ್ಮನೆಯವ್ರಿಗೂ ಮಠದ ಊಟ ಸೇರ್ತಾವೆ. ಅಲ್ಲ ಚಲೋ ಇರೋದಿಲ್ಲ ಅಂದರು. ಹೇಳೋದು ಚಲೋ ಇರೋದಿಲ್ಲ, ಅಡಿಗೆ ಚಲೋ ಇರ್ತಾವೆ ಹೇಳ್ರಿ ಎಂದವ್ರು. ಸರಿ, ಈ ಬಾರಿ ಯಾರೋ ಹೇಳಲಿಕ್ಕೆ ಬಂದರು, ಆಚಾರ್ಯ ನಾಳೆ ದಿವಸ ನೀವು ಬರಬೇಕು. ಅದು ಹೇಳಿದ ಕೂಡಲೇ ಇವನು ಸೆಲ್ಫ್ ಅಸೆಸ್ಮೆಂಟ್ ಇದ್ದ ಹಾಗೆ, ನೋಡು ನಿಂಗೂ ಹೇಳ್ತಾರೆ ಅಂದ್ಬಿಟ್ಟ. ಅವ್ರಂದ್ರು, ಇಲ್ಲ ಹೌದು ನಿಮ್ಮಲ್ಲಿ ಗಾಡಿ ಇಲ್ಲ ನಂಗೆ ಗೊತ್ತು ಅಂದ. ಅವರಿಲ್ಲ ಅಂದದ್ದೊಂದು, ನೀವೇನು ಗಾಡಿ ಕಳಿಸೋದು ಬೇಡ, ಓಲಾ ಮಾಡ್ಕೊಂಡು ನಾವೇ ಬರ್ತೀವಿ, ಓಲಾಕ್ಕೆ ನೀವು ಕೊಟ್ಟರೆ ಬಗೆಹರಿತು. ಇಷ್ಟು ಸ್ವಚ್ಛವಾಗಿ ಹೇಳಿದಾಗ ಇನ್ನೇನು ಸಾಯ್ತಾರೆ. ಸರಿ, ನೀವು ನಿಮ್ಮನೆಯವರನ್ನು ಕರ್ಕೊಂಬನ್ರಿ. ನಂದು ನಿಂದು ಕನ್ಫರ್ಮ್ ಆಯ್ತು, ಮಕ್ಕಳಿಗೆ ಹೇಳಿಲ್ಲ ಅನ್ಬೇಡ, ಕ್ಯಾರಿಯರ್ ತೊಗೊಂಬಾ. ಆ ಕ್ಯಾರಿಯರ್ ಇಷ್ಟೆತ್ರ ಇತ್ತು, ಮಧ್ಯಾಹ್ನದ ಬಿಸಿ ಊಟ ಅಂತ. ಅವರಂದ್ರೆ ಇದನ್ನೇನು ಅನ್ನ ಸಾರು ತರಲಿಕ್ಕೋ ಅಥವಾ ಮಕ್ಕಳನ್ನೇ ಇದರಲ್ಲಿ ಕ್ಯಾರಿ ಮಾಡ್ಕೊಂಬರ್ತೀರೋ ಅಂದರು. ದಯಮಾಡಿ ಬೇಡ, ಮಹಾಸಮಾರಾಧನೆ ಪಂಚಿತ್ರ ಇದ್ದಾಗಿದೆ, ಅದು ಮಕ್ಕಳನ್ನೇ ಕ್ಯಾರಿ ಮಾಡ್ಕೊಂಬನ್ರಿ. ಅವತ್ತಿನಿಂದ ಸಕುಟುಂಬ ಸಪರಿವಾರ ಆಚಾರ. ನಮ್ಮ ದೇವರು ಇವತ್ತು ಪ್ರಾಯ ಯಾರು ಬರೋದಿಲ್ಲ. ಪ್ರಾಚೀನ ಕಾಲದಲ್ಲಿ ಆ ಸಮಸ್ಯೆ ಇತ್ತು. ನಮ್ಮ ಹಿರಿಯ ಸ್ವಾಮಿಗಳು 106 ಜನಕ್ಕೆ ಅನ್ನ ಹಾಕಿದ್ದಾರೆ. ಮಠದಲ್ಲೇ ಎಲ್ಲ ಸಂಸಾರ ಇತ್ತು, ಮನೆ ಅಂತ ಇರಲಿಲ್ಲ, ಮನೆ ಮಾಡುವ ಧೈರ್ಯ ಇಲ್ಲ, ಏನು ಕೆಲಸ ಏನಿಲ್ಲ. ಒಂದು ಯಾವುದೋ 35 ಸೀಟಿನ ಬಸ್ ಇದ್ದರೆ 85 ಜನ ಅದರಲ್ಲಿ ಇದ್ದಿದ್ದಂತೆ. ಹೀಗೆ ಕೂತಿರಬೇಕು. ಆಗಾಗ ನಮ್ಮ ತಾಯಿ ಆ ಕತೆ ಹೇಳ್ತಿರ್ತಾರೆ. ಒಂದು ದೊಡ್ಡ ಲಾರಿ, ಆ ಲಾರಿಯಲ್ಲಿ ಪ್ರಯಾಣ. ಅದು ಅಪರೂಪಕ್ಕೆ ಅವತ್ತಾನ ಸೆಲ್ಫ್ ಸ್ಟಾರ್ಟ್ ಆಗೋದು. ಎಷ್ಟೋ ಸಲ ತಳ್ಳಿ 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 ಅದನ್ನು ಡೆಸ್ಟಿನೇಷನ್ನೇ ಬಂದುಬಿಟ್ಟಿರೋದು ಗಾಡಿನ. ಅಂತೂ ಆ ಸಂದರ್ಭದಲ್ಲಿ ಎಲ್ಲಿ ಆ ಮಠ ಅಂದರೆ ಏನದು, ಇಡೀ ಎಲ್ಲ ತುಂಬೋದು. ಸ್ವಾಮಿಗಳ ಹಿರಿಯ ಸ್ವಾಮಿಗಳು ಬಂದಾಗ ಕಡೆಗೆ ದೊಡ್ಡ ಬಸ್ ಬಂತು, ಮೋಟ್ರ್ ಕೃಷ್ಣಾಚಾರ ಅಂತ ಅವ್ರು ಕೊಟ್ಟರು. ಆ ಬಸ್ ಯಾವ ಮುಹೂರ್ತಕ್ಕೆ ಬಂತು ಒಬ್ಬೊಬ್ಬೊಬ್ಬೊಬ್ಬರೇ ಬಿಟ್ರಂತ ಪಾಪ. ತುಂಬ ಜನ ಆ ಬಸ್ಸಲ್ಲೇ ತೊಟ್ಲು ಕಟ್ಟೋದು, ಬಟ್ಲಲ್ಲೇ ಲಾಂಟೀನು, ಇದಿತ್ತು ಕರೆಂಟು ಇರ್ತಿರಲಿಲ್ಲ, ಪೆಟ್ರೋಮ್ಯಾಕ್ಸು, ದೀಪಗಳು, ಇಡೀ ಸಂಸಾರ ಅಲ್ಲೇ. ಸ್ವಾಮಿಗಳು ಬಡವರು ಏನೋ ಇರ್ತಾರಪ್ಪ, ಇರಲಿ ಪರಿವಾರ, ನಮಗಿರಲಿ ಬಿಡಲಿ, ಅವ್ರ ಹೊಟ್ಟೆಗೆ ಹಾಕಬೇಕು ಅಂತ ಸಂಚಾರ ಮಾಡಿ ಹಗಲು ರಾತ್ರಿ ಓಡಾಡಿ ಹಿರಿಯ ಸ್ವಾಮಿಗಳು ತುಂಬ ಕಷ್ಟಪಟ್ಟು 100 ಫ್ಯಾಮಿಲಿಯನ್ನು ಅವರ ಅನುಗ್ರಹದಿಂದ ಬದುಕೋದು, ಅವರ ಮಂತ್ರಾಕ್ಷತೆಯಿಂದ ಬದುಕೋದು ಅದು ಬೇರೆ. ಫಿಸಿಕಲ್ನಾಗೆ ಅವ್ರ ಹತ್ರ ಇದ್ದವ್ರನ್ನೇ ತಮ್ಮಲ್ಲೇ ಇಟ್ಟುಕೊಂಡು ಎಲ್ಲಿ ಹೋಗ್ತೀರಿ, ಏನು ಮಾಡ್ತೀರಿ, ನಿಮಗೆ ಎಲ್ಲಿ ಆಗೋದಿಲ್ಲ, ಇಲ್ಲೇ ಇರ್ರಿ ಅಂಥೇಳಿ ನಾವಾಗೇ ಹೋಗಿ ಬದುಕ್ತೇವೆ ಅಂದಮೇಲೆ ನೀವು ಭರವಸೆ ಇದ್ದರೆ ಹೋಗ್ರಿ, ಇಲ್ಲಾಂದರೆ ಅವಶ್ಯವಾಗಿರ್ರಿ ಅಂತ 10 ಜನ. ಅಂದರೆ ಮಠ ಅಂದರೆ ಎಲ್ಲ ಸಕುಟುಂಬ ಸಪರಿವಾರ ಸಮೇತ ಮಠದಲ್ಲೇ ಇದ್ದದ್ದು. ಹಾಗಾಗಿ ಅಂದರೆ ನಮ್ಮ ಸ್ವಾಮಿಯನ್ನು ಆರಾಧನೆ ಮಾಡುವ ಮೂಲರಾಮದೇವರ ಆರಾಧಕರಾದವರಿಗೆ ಈ ಒಂದು ಶಕ್ತಿ ಸಾಮರ್ಥ್ಯ ಕೊಟ್ಟಾಗ ಸರ್ವೋತ್ತಮನಾದ ದೇವರು ಅವನೊಬ್ಬನೇ ಬಂದಿಲ್ಲ. ತಮದ್ಭುತಂ ಬಾಲಕಂ ಅಂಬುಜೇ ಕ್ಷಣಂ ಚತುರ್ಭುಜಂ, ಚತುರ್ಭುಜನಾಗಿ ಶಂಖ ಚಕ್ರ ಗದಾ ಪದ್ಮ ಕರ್ಣ ಕುಂಡಲ ಪೀತಾಂಬರ ಎಲ್ಲ ಹಾಕಿಕೊಂಡು ಸ್ವಾಮಿ ಬಂದು ನಿಂತ್ಯಾನು. ಅದಕ್ಕೆ ವಾದಿರಾಜರಂದರು, ಹೀಗೆ ಬಂದದ್ದ್ಯಾಕೆ ದೇವರು? ಬಂದದ್ದೊಂದು ಚಂದ ಸಾಲದೆ. ಅವನು ಬಂದದ್ದ್ಯಾಕೆ ಅಂದರೆ ನಾನು ದೇವರು ಒಂದು ಅಂತ ಹೊಡ್ಕೋತಿ, ನಿನ್ನ ಅವತಾರ ಅವನ ಅವತಾರ ನೋಡು. ಏನು ನೋಡೋದು? ಅವನಿಗೆ ಭಾಗವತ ಏನು ಹೇಳ್ತೋ, ಮೈ ಮೇಲೆ ಬೆಲೆ ಕಟ್ಟಲಾಗದಂತಹ ವಜ್ರ ವೈಡೂರ್ಯ ಖಚಿತವಾದಂತಹ ಕಿರೀಟ ಕರ್ಣಕುಂಡಲ ಪೀತಾಂಬರ ಎಲ್ಲ ಇತ್ತು. ನಿನ್ನ ಮೇಲೆ ಏನಿತ್ತು ಕೇಳು, ನಿಮ್ಮ ತಾಯಿಯನ್ನು ಕೇಳು, ಹುಟ್ಟಿದಾಗ ಏನೇನಿತ್ತು. ಇವನು ಕೇಳ್ದ, ಅಮ್ಮ ನಾ ಹುಟ್ಟಿದಾಗ ಹಾಕೊಂಬಂದಲ್ಲ ಕಿರೀಟ, ಅದು ಕೊಡು. ತಾಯಿ ಅಲ್ಲ, ನೀ ಯಾವ ಕಿರೀಟ ಹಾಕೊಂಬಂದ್ಯೋ, ಏನು ಹುಚ್ಚುಚ್ಚಾಗಿ ಮಾತಾಡ್ತಾ ಇದೆಯೋ? ಅಲ್ಲೇ ಕೃಷ್ಣ ಹಾಕೊಂಬಂದ, ಅವನು ಕೃಷ್ಣ, ನೀನು ಏನಲ್ಲ. ಮತ್ತು ನಾ ಏನು ಹಾಕೊಂಬಂದೆ? ನೀ ಏನಿಲ್ಲ, ಕರಳು ಮಾಲೆ ಹಾಕೊಂಬಂದು ಶಾಂತಿ ಮಾಡಿಸಿದ್ವಿ ಅಷ್ಟೇ. ಅಲ್ಲ ಹೇಗೆ ಬಂದೆ? ಹೇಗೂ ಬರೋದಿಲ್ಲ. ಬೌದ್ಧಾವತಾರೆ ರಾಮಕ್ಷೇತ್ರ ಅಷ್ಟೇ ಎಲ್ಲ ಬರೋದು. ಯದೀಹ ಜಾತೋ ವಸುದೇವ ವೀರ್ಯಾತ್ ತದಾ ಕುತಸ್ತಸ್ಯ ವಿಭೂಷಣಾನಿ. ವಸುದೇವನ ವೀರ್ಯದ ವಿಕಾರವೇ ಕೃಷ್ಣನ ದೇಹ ಆಗೋದಾದರೆ ಈ ಆಭರಣ ಎಲ್ಲ ಎಲ್ಲಿ ಬರ್ತಾ ಇತ್ತು? ಅವನು ಸರ್ವೋತ್ತಮನಾದ ದೇವರು. ಅದಕ್ಕೆ ಹೀಗೆ ಬಂದಾಗ ತಂದೆ ತಾಯಿ ಸ್ತೋತ್ರ ಮಾಡಿ ಅಂಬುಜೇಕ್ಷಣ ಅನ್ನೋದಕ್ಕೆ ಗುರುಗಳು ತುಂಬ ಅನೇಕ ಅರ್ಥಗಳನ್ನು ಹೇಳಿದರು. ಅದೊಂದು ಪುಟ್ಟ ಪುಸ್ತಕ ಬರೆದಿದ್ದಾರೆ ಕಾಂತೇಶಾಚಾರ್ಯರು. ಅಂಬುಜೇಕ್ಷಣ ಏನು? ಅಂಬುಜೇಕ್ಷಣ 30-35 ಅರ್ಥ ಹೇಳಿದರು ಗುರುಗಳು. ನಾವು ನೆನಪಿರೋದು ಹೇಳಿದ್ರು ಅಂತಷ್ಟೇ.
ಏನೇನು ಹೇಳಿದ್ರು ಅನ್ನೋದು. ಅಂಬುಜೇಕ್ಷಣ ಅಂದರೆ ಒಂದು 2-3. ನೀನು ದೇವರಿಗೆ ನೀರನ್ನು ಕೊಟ್ಟರೆ ದೇವರು ನಿನ್ನನ್ನು ತಣ್ಣಗೆ ನೋಡ್ಕೊಳ್ತಾನೆ. ನಾನೇನು ದೇವರಿಗೆ ನೀರು ಕೊಡೋದು ಅಂದರೆ ದಿನಾ ಸಂಧ್ಯಾವಂದನೆಯ ನಿಮಿತ್ತದಿಂದ ಸೂರ್ಯಾಂತರ್ಗತನಾದ ನಾರಾಯಣನಿಗೆ ಅರ್ಘ್ಯಪ್ರದಾನವನ್ನು ಸಕಾಲಕ್ಕೆ ಮಾಡಿದರೆ ಅಂಬುಜ ನೀರು ಯಾರು ಕೊಡ್ತಾರೆ ಅವರನ್ನು ಈ ಕ್ಷಣ ಅಂದರೆ ನೋಡೋದು, ಅಥವಾ ದೇವರ ತಲೆ ಮೇಲೆ ನೀನು ನೀರು ಹಾಕು ಅಂದರೆ ದಿನ ಪೂಜೆ ಮಾಡುವಂತ. ನೀನು ದೇವರ ಪೂಜೆಗೆ ನಿಮಿತ್ತದಿಂದ ಪುರುಷ ಸೂಕ್ತ ಹೇಳಿ ಸ್ವಲ್ಪ ದೇವರಿಗೆ ನೀರನ್ನು ಹಾಕಿ ತೀರ್ಥವನ್ನು ನೀನು ಸ್ವೀಕಾರ ಮಾಡಿದರೆ ನಿನ್ನನ್ನು ತಣ್ಣಗೆ ದೇವರು ಇಟ್ಟಿರ್ತಾನೆ. ಅಂಬುಜೇಕ್ಷಣ. ಅಂಬು ಅಂದರೆ ನೀರು, ನೀರಿನಿಂದ ಜಾ ಅಂದರೆ ಹುಟ್ಟಿದ ಪುಣ್ಯ, ಅದಿದ್ದರೆ ರಕ್ಷಣೆ ಮಾಡ್ತಾನೆ ಅಂತ. ಇದೆರಡಕ್ಕೆ. ಅಂಬುಜ ಅಂದರೆ ಭೂಮಿ, ನೀರಿನಿಂದ ಹುಟ್ಟಿದ್ದು ಭೂಮಿ. ನೀನು ದೇವರಿಗೆ ಭೂಮಿ ಕೊಟ್ಟರೆ ನಿನ್ನನ್ನು ದೇವರು ನೋಡ್ಕೊಳ್ತಾನೆ. ನಾನೇನು ದೇವರಿಗೆ ಭೂಮಿ ಕೊಡೋದು? ನಿನ್ನ ಸ್ವಂತ ಮನೆಯನ್ನು ಮಾಡಿದಾಗ ದೇವರ ಮನೆ ಅಂತ ಒಂಚೂರು ಸಪರೇಟ್ ಮಾಡ್ಕೊ. ದೇವರ ಪೂಜೆಯನ್ನು ಮಾಡಲಿಕ್ಕೆ ಪ್ರಶಸ್ತವಾಗಿರುತ್ತೆ. ಎಲ್ಲೋ ಬಾಡಿಗೆ ಮನೆ ಅಲ್ಲೇನಿರುತ್ತೋ ಅದಕ್ಕೆ ಹೊಂದ್ಕೋಬೇಕು, ಅನಿವಾರ್ಯ. ನಿನ್ನ ಮನೆಯನ್ನು ಮಾಡಿದಾಗೂ ನೀನು ದೇವರ ಮನೆ ಮಾಡದೇ ಇದ್ದರೆ, ಯಾರು ದೇವರಿಗೆ ಭೂಮಿ ಕೊಟ್ಟಿದ್ದಾರೆ ಅವರನ್ನು ದೇವರು ನೋಡಿಕೊಳ್ತಾನೆ. ಇದೆಲ್ಲ ಗುರುಗಳು ಹೇಳಿದ ಮೇಲೆ ಅನೇಕ ಜನ ದೇವ್ರ ಮನೆಯನ್ನು ಚೆನ್ನಾಗಿ ಮಾಡಿಕೊಂಡ್ಮೇಲೆ ಅವ್ರಿಗೆ ನೆಮ್ಮದಿ ಶಾಂತಿ ಸಿಕ್ಕಿದ್ದು ಇದೆ. ಇದೇನು ಸುಳ್ಳಲ್ಲ. ಅದೇನಾಗುತ್ತೆ, ಅಡುಗೆ ಮನೆಯಲ್ಲೇ ದೇವರ ಮನೆ ಇತ್ತು ಅಂತಾದರೆ ಆ ಹೊಗೆ ಇನ್ನೊಂದು ಮತ್ತೊಂದು ಎಲ್ಲ ದೇವರ ಮೇಲೆ ಬಿದ್ದು ಪೂಜಾ ಕಾನ್ಸಂಟ್ರೇಷನ್ನು ಕಮ್ಮಿ. ಇವನು ದೇವರು ನೋಡೋದಕ್ಕಿಂತ ಅಲ್ಲಿ ಅಡುಗೆ ಏನಾಯಿತು ಅದು ಉಕ್ತಾ ಇದು ಚಲ್ತಾ ಬರೀ ಅದೇ. ನಿನ್ನ ಪಾಡಿಗೆ ನೀನು ದೇವರ ಮನೆಯಲ್ಲಿ ಕೂತು ಪೂಜೆ ಮಾಡು, ದೇವರು ನಿನ್ನನ್ನು ನೋಡ್ಕೊಳ್ತಾನೆ. ಅದಕ್ಕೆ ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ. ದೇವರು ಅವತಾರ ಮಾಡಿದ, ತಂದೆ ತಾಯಿ ಇಬ್ಬರು ನೋಡಿ ಆನಂದ ಪಟ್ಟ್ಯಾರ. ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷ ಪ್ರಕೃತೆ ಪರಃ ಕೇವಲಾನುಭವಾನಂದ ಸ್ವರೂಪ. ಭಗವಂತ ನೀನು ಜ್ಞಾನಾನಂದಾತ್ಮಕವಾದ ದೇಹವುಳ್ಳವನು, ಲಕ್ಷ್ಮೀದೇವಿ ಪತಿ ನೀನು. ಪ್ರಕೃತೆ ಪರಃ, ಪ್ರಕೃತಿ ಶಬ್ದ ವಾಚ್ಯಳಾದ ಲಕ್ಷ್ಮೀದೇವಿಗೂ ಪರ. ನೀನು ನನ್ನ ಮಗನಲ್ಲ ಇವನಂದ. ಅದಾದ ಮೇಲೆ ದೇವಕಿ ಅಂದ್ಲು, ನೀನು ನನ್ನ ಮಗ ಅಲ್ಲ. ವಾದಿರಾಜರಾದರೆ ಅಂದು ತಂದೆ ತಾಯಿ ಗೊತ್ತಿರತ್ತೆ, ತಂದೆ ತಾಯಿ ಇಬ್ಬರು ನನ್ನ ಮಗ ಅಲ್ಲ ಅಂದರೆ ನೀವ್ಯಾಕೆ ವಸುದೇವನ ಮಗ ವಾಸುದೇವ ಅಂತೀರಿ? ಇಲ್ಲ ರೀ, ನಮ್ಗೆ ಅನ್ಲೇಬೇಕು ಅಂದರೆ ಬೈಪಾಸ್ ರೂಟ್ ಹೇಳ್ಕೊಡ್ತೀನಿ. ವಸುದೇವ ದೇವಕಿ ತಿಂದ ಅನ್ನದಿಂದ ಹುಟ್ಟಿದ ಮಗು ಅಂತ ಅನ್ಬೇಡ್ರಿ. ಯಾರ ರೂಪದ ಪ್ರಕಟ ಆಗಲಿಕ್ಕೆ ಯಾರು ಕಾರಣರೋ ಅವರನ್ನು ಅವರ ಅಪ್ಪ ಅಂತಾರೆ. ಒಂದು ರೀತಿ ಕೃಷ್ಣನ ಅವತಾರಕ್ಕೆ ಇವರು ಕಾರಣ ಆದದ್ದರಿಂದ ವಾಸುದೇವ ಅಂತ ಬೇಕಾದ್ರೆ ಕರೀರಿ. ಆದರೆ ವಸುದೇವನ ಅನ್ನದ ವಿಕಾರ ಅನ್ಬೇಡ್ರಿ. ನಮ್ಮ ದೇವರ ದೇಹ ಜ್ಞಾನಾನಂದಾತ್ಮಕವಾದದ್ದು. ಅವಳಂದು ವಿಶ್ವಮ್ಯದೇತ ಸ್ವತನೋ ನಿಶಾಂತೆ ಯಥಾವಕಾಶಂ ಪುರುಷ ಪರೋ ಭವಾನ್ ಬಿಭರ್ತಿ ಸೋಯಂ ಮಮ ಗರ್ಭಗೋಭೂತ್ ಅಹೋ ನೃಲೋಕಸ್ಯ ವಿಡಂಬನಂ ಮಹತೆ. ಸ್ವಾಮಿ, ನಾನು ಅನೇಕ ಪುರಾಣಗಳಲ್ಲಿ ಕೇಳಿದ್ದೇನೆ, ಪ್ರಳಯ ಕಾಲದಲ್ಲಿ ಬ್ರಹ್ಮಾಂಡವನ್ನೇ ನಿನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ತಿ ಅಂತ. ನನಗೆ ದೇವರು ಅಂದರೆ ಇಷ್ಟುದಪ್ಪ ಹೊಟ್ಟೆ ಇರ್ಬೋದು ಅನ್ನೋ ಕಲ್ಪನೆ ಇತ್ತು. ನೀನು ನೋಡಿದ್ರೆ ಇಷ್ಟು ನನ್ನ ಹೊಟ್ಟೆಯಲ್ಲಿ ಬಂದು ಕೂತೆಲ್ಲ ಜಾಗ ಸಾಕಾಯ್ತಾ? ಇಷ್ಟುದಪ್ಪ ಹೊಟ್ಟೆ ಇದ್ದವರು ಅಂದರೆ ನೀನಿಷ್ಟು ಜಾಗದಲ್ಲಿ ಕೂತಿ. ಈಗ ನನಗೆ ಅನ್ನಿಸ್ತಾ ಇದೆ, ಭಗವಂತ ನಿನ್ನ ಬಗ್ಗೆ ನನಗೇನು ಗೊತ್ತಿಲ್ಲೋ. ಅಣೋರಣೀಯಾನ್ ಮಹತೋ ಮಹಿಯಾನ್. ದೇವರಂದ, ಅಮ್ಮ ನಿನಗೆ ಗೊತ್ತು. ಏನು ಗೊತ್ತು? ಗೊತ್ತಿಲ್ಲ ಅನ್ನೋದು ಗೊತ್ತಲ್ಲ, ಅದೇ ನನ್ನ ಬಗ್ಗೆ ತಿಳುವಳಿಕೆ. ಯಾರಿಗೆ ಗೊತ್ತಿದೆ ಅವನು ಗೊತ್ತಿಲ್ಲ ಅಂತ. ಲಕ್ಷ್ಮೀದೇವಿ ಅಂದು, ನನ್ನ ಗಂಡನ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ. ಯಾವುದೋ ಆಚಾರ ಅಂದರು, ನಂಗೆ ಗೊತ್ತು ಬಾ ಅಂತ ನಕ್ಕಲ್ಲದು. ಪೆದ್ದು ಮುಂಡೆ ಇದೆ, ನನಗೆ ಗೊತ್ತಿಲ್ಲ, ನಿಂಗೇನು ಗೊತ್ತು? ಪೊಳೆವ ನೀರೊಳು ಗೆಲುವ ಮೋರಯ ನೆಲವ ನೋಡುವ ಸುಳಿವ ಕಂಬದಿ ಇಳಯ ನಳೆಯುವ ಬಳಿರ ಭಾರ್ಗವ ಕಳನ ಛೇದಿಸಿ ಕೊಳಲ ಧ್ವನಿಗೆ ನಳಿನ ಮುಖಿಯರ ನಾಚಿಸುವ ಬಲು ಹಯದಳದ ಹವಣೆಗಾರನೆ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ. ಆರುಬಲ್ಲರು ನಿಮ್ಮ ಶ್ರೀಲಕುಮಿ ಮನಸ್ಸಿಗೆ ತೋರದಿಯ ಪರಬೊಮ್ಮ, ಉಳಿದವರು ಬಲ್ಲರೆ ನೀರಜಾಸನ ಬೊಮ್ಮ. ಇದು ನಿನ್ನ ಮರಮ ನೀರೊಳಗೆ ಮನೆ ಭಾರ ಬೆನ್ನಲಿ ಕೊರೆದಾಡಯ ನಾರಸಿಂಹನೆ. ಧರಯ ಬೇಡಿದ ಧೀರ ಪುರುಷನೆ ವಾರಿಬಂಧನ ಮಾರ ಜನಕನೆ.
ನಾರಿಯರ ವ್ರತ ಬಳಿದು ಕುದುರೆಯ ನೀರಿ ಮೆರೆದ ಸುಂದರಂಗನೆ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ. ಉಪಸಂಹರ ವಿಶ್ವಾತ್ಮನ್ ಅಧೋರೂಪಂ ಅಲೌಕಿಕಂ. ಭಗವಂತ ನಿನ್ನ ಅಲೌಕಿಕವಾದ ಈ ರೂಪವನ್ನು ಉಪಸಂಹಾರ ಮಾಡಿಕೊಳ್ಳೋ. ಯಾಕಮ್ಮ ನಮ್ಮಣ್ಣ ಬಂದರೆ ಕಷ್ಟ. ನಕ್ಕಬಿಟ್ಟು ದೇವರು, ಇಷ್ಟೊತ್ತವರೆಗೂ ನಿನ್ನಿಂದಲೇ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಎಲ್ಲಾನು ನೀನೇ ಅಂಥೇಳಿ ಇಷ್ಟು ಬೇಗ ಮೋಹನ. ಏನು ಮಾಡಲಿಕ್ಕಾಗಲ್ಲ ಸ್ವಾಮಿ. ಹೇಳಿದಷ್ಟು ಸುಲಭ ಅಲ್ಲ ರೀ. ಥಿಯರಿ ಬೇಕಾದ್ದು ಹೇಳ್ಬೋದು, ಪ್ರಾಕ್ಟಿಕಲ್ಲಾಗಿ ಅದು ಲಿಟ್ಮಸ್ ಟೆಸ್ಟ್. ಅದು ಭಗವಂತ ಅಂದ, ನಿಮ್ಮ ಮನೆಯಲ್ಲಿ ನಾನು ಬರ್ತಾ ಇರೋದು 3ನೇ ಬಾರಿ. ಒಮ್ಮೆ ವಾಮನನಾಗಿ ಬಂದೆ, ಆಮೇಲೆ ಪೃಷ್ಣಿಗರ್ಭನಾಗಿ ಬಂದೆ. ಆ 2 ಅವತಾರದಲ್ಲಿ ವಿತ್ ಮೇಕಪ್ಪೇ ಬಂದೆ. ಈಗೇನಾದರೂ ಎಲ್ಲ ಬಿಚ್ಚಿಟ್ಟು ಬಂದರೆ ನಿಮಗೆ ಡೌಟ್ ಬರುತ್ತೆ, ಕೃಷ್ಣಂಗೂ ಏನೋ ಸಮಸ್ಯೆ ಬಂತು, ಎಲ್ಲ ಮುತ್ತೂಟಿಗಿಟ್ಬಿಟ್ಟು ಏನೋ, ಅಥವಾ ಅದೆರಡು ಲೋಕನಾಥ, ಇದು ಲೋಕಲ್ನಾಥ ಅಂತ. ಲೋಕಲ್ನಾಥ ಅಂತ ಆಗಬಾರ್ದು, ಗೋಕುಲ್ನಾಥ ಅಂತಾನೆ ಆಗಬೇಕು. ಅದಕ್ಕೆ ಹೀಗೆ ಬಂದೆ. ಆಯ್ತು ಸ್ವಾಮಿ. ಪುಟಾಚಿ ಕೂಸಾದ ಬಭೂವ ಪ್ರಾಕೃತ ಶಿಶು, 2 ಕೈ ಸಾಮಾನ್ಯ ಮಗುವಿನಂತೆ ಆಚಾರ್ಯರಂದರು. ಯಾಕೆ ದೇವರು ಹೀಗೆ ಮಾಡಿದ್ದು? 4 ಕೈ ಇದ್ದಿದ್ರೆ ಎಲ್ಲರಿಗೂ ದೇವರು ಅನ್ನೋ ಜ್ಞಾನ ಆಗಿರೋದು, ಎಲ್ಲರಿಗೂ ದೇವರ ಜ್ಞಾನ ಆಗಬಾರ್ದು. ನಮ್ಮ ಮಗುವಿನಂತೆ ಅದು ಅನ್ಕೊಳ್ಳಿ ಅನ್ನೋದಕ್ಕೆ ಹೀಗೆ ಮಾಡದಂತೆ. ಮಾರ್ಗಂ ದದು ಸಿಂಧುರಿವ ಶ್ರೀ ಅಪ್ಪತೇ. ರಾಮಾವತಾರದಲ್ಲಿ ಹೇಗೆ ಸಮುದ್ರ ದಾರಿ ಬಿಟ್ಟ ಹಾಗೆ ಬಿಟ್ಟ. ಸತ್ಯಧರ್ಮರಂತಾರೆ ಇಲ್ಲಿ ಕೃಷ್ಣ ರಾಮ ಅಂತ ವೇದವ್ಯಾಸ ದೇವರು ಬಳಸದೆ ಮಾರ್ಗಂ ದದು ಸಿಂಧುರಿವ ಶ್ರೀಯಪ್ಪತೇ. ಶ್ರೀಪತಿ ಅಂತ ಯಾಕಂದ್ರು ಅಂದರೆ ರಾಮಕೃಷ್ಣ ರೂಪಗಳಲ್ಲಿ ತಿಲತುಲ ವಿಶೇಷವೂ ಇಲ್ಲ, ಎಳ್ಳು ಕಾಳಷ್ಟು ವ್ಯತ್ಯಾಸ ಇಲ್ಲದ ಅಭೇದ ರಾಮಕೃಷ್ಣಾದಿ ರೂಪಗಳಿಗೆ. ಅವಳು ದಾರಿ ಬಿಟ್ಲಂತ. ಯಾಕೆ? ಭಯ ಆಯ್ತು. ರಾಮಾವತಾರದಲ್ಲಿ ನಮ್ಮ ಯಜಮಾನರು ತಲೆಹರಟೆ ಮಾಡಿದ್ದಕ್ಕೆ ಬ್ರಿಡ್ಜೇ ಕಟ್ದ. ಈಗ ನಾ ತಲೆಹರಟೆ ಮಾಡಿದ್ರೆ ಮತ್ತೆ ಬ್ರಿಡ್ಜ್ ಕಟ್ಟೋನೆ ಇವನು. ತಾಯಿ ಕನ್ಫ್ಯೂಸ್ ಮಾಡ್ಕೋಬೇಡ, ಅವನು ರಾಮ ಇವನು ಕೃಷ್ಣ, ರಾಮನೇ ಕೃಷ್ಣ ಕೃಷ್ಣನೇ ರಾಮ ಅಂತ ದಾರಿ ಬಿಟ್ಲು. ನೋಡಿ, ಈ ಇನ್ಸಿಡೆಂಟ್ ಎಲ್ಲ ಅಲ್ಲಾದದ್ದು ಇಲ್ಲಿ ಆಗಿದೆಯಾ ಅಂದರೆ, ರಘೋತ್ತಮ ತೀರ್ಥ ಶ್ರೀಪಾದಂಗಳವರ ಗುರುಗಳು ರಘುವರಿಯರು. ಅವರು ಮಾಧವ ತೀರ್ಥರ ದರ್ಶನ ಮಾಡಬೇಕು ಅಂತ ಬಂದ್ಯಾರ ಮಣೂರಿಗೆ. ಭೀಮಾ ನದಿ ತುಂಬಿ ಹರಿತಾ ಇದೆ. ಅದು ಈಗಲೂ ಅಷ್ಟೇ, ಯಾವಾಗ ತುಂಬತ್ತೋ ಯಾವಾಗ ಕಮ್ಮಿ ಇರುತ್ತೋ ಅರ್ಥವೇ ಆಗೋದಿಲ್ಲ. ಅವರು ನಮಸ್ಕಾರ ಮಾಡೋದಮ್ಮ, ಭೀಮರತಿ ನನ್ನನ್ನು ನೋಡಬೇಡೆ, ಗುರುಗಳಿಗೆ ನಾನು ನಮಿಸಿ ಅವರು ಪೂಜೆ ಮಾಡಿದ ರಾಮದೇವರನ್ನು, ಅವರು ಪೂಜೆ ಮಾಡಿದಂತಹ ಎಲ್ಲ ದೇವರನ್ನು ನಾನು ಅವರ ಮುಂದೆ ಪೂಜೆ ಮಾಡಬೇಕು ಅಂತ ಅಪೇಕ್ಷೆ. ಸ್ವಲ್ಪ ದಾರಿ ಬಿಡ್ತೀಯಾ? ಕೈ ಮುಗಿದರೆ ಇಬ್ಬಾಗ ಆಗಿ ದಾರಿ ಬಿಟ್ಲಂತ. ಮಹಾಪ್ರವಾಹಿನಿ ಭೀಮ ಯಸ್ಯ ಮಾರ್ಗ ಮದಾನ್ಮೋದ. ಅನಾಯಾಸ ನಡೆದುಕೊಂಡು ಪರಿವಾರ ಹೋಯ್ತಂತ. ಪೂಜಾ ಎಲ್ಲ ಮುಗಿಸಿದ ಮೇಲೆ ಮತ್ತೆ ಅಮ್ಮ ಆ ಕಡೆ ಹೋಗಬೇಕು, ದಾರಿ ಬಿಟ್ಲಂತ್ರಿ. ಏನು ಪುಣ್ಯವಂತರು. ಆ ತಪಸ್ಸು ಓಲಾ ಬರಲ್ಲ, 50 ಕ್ಯಾನ್ಸಲ್ ಆಗತ್ತೆ. 10 ರೂಪಾಯಿ ದಕ್ಷಿಣೆ ಅಂತ ಹಾಕ್ತೀವಿ, 10, 15, ಇನ್ಯಾರೋ 33 ಅಂತ ಅಧಿಕ ಮಾಸ ಪ್ರಯುಕ್ತ ಅಂತ ಹಾಕ್ಬಿಟ್ಟಾರ. ಅಪೂಪ ಪ್ಲಸ್ ದಕ್ಷಿಣೆ ಏನು ಹಾಕಿದ್ರೂ ಬರೋದಿಲ್ಲ. ನಮ್ಮ ಸ್ವಾಮಿ ದೊಡ್ಡವರು ಕೇಳಿದಾಗ ದಾರಿ ಬಿಡ್ತಾನೆ. ಅಂತೂ ಅನಾಯಾಸವಾಗಿ ಭಗವದ್ಭಕ್ತರಿಗೆ ದಾರಿ ಬಿಟ್ಟಾಗಿ ದೇವರಿಗೆ ದಾರಿ ಬಿಡದೇನು. ಅಲ್ಲಿ ಮಲಗಿಸಿದ ಲಕ್ಷ್ಮೀದೇವಿಯನ್ನು ತಂದ. ಯಾವಾಗ ಲಕ್ಷ್ಮೀದೇವಿ ಬಂದು ಮತ್ತೆ ಗಲಾಟೆ ಶುರುವಾಯಿತು. ಎಲ್ಲರೂ ಎದ್ರು, ಹೋ ಅಂತ ಗಲಾಟೆ. ಯಾಕೆ ಅಂದರು, ಲಕ್ಷ್ಮೀ ಇದ್ರೆ ಗಲಾಟೆ ಜಾಸ್ತಿ ರೀ. ಸಂಪತ್ತಿದ್ರೆ ಅವನ ಬಾಡಿ ಲ್ಯಾಂಗ್ವೇಜೇ ಚೇಂಜ್ ಆಗುತ್ತೆ. ಅವ್ನು ನೋಡೋದು ಮಾಡೋದು ಆಡೋದು ಸಹಜವಾಗಿರ್ತಾನೆ ಸಂಪತ್ತು ಕಮ್ಮಿ ಇದ್ದಾಗ. ಆಮೇಲೆ ಅವ್ರು ಮಾತಾಡಿಸ್ಲಿಕ್ಕೆ ಹೋದರೆ, ಸಾರ್ ಈಗ ಆಗಿನವರಲ್ಲ ಇವರು ಅಣ್ಣೋರೀಗ. ಯಾರಿಗ ಅಣ್ಣ ಅಂದರು? ಅಪಾಯಿಂಟ್ಮೆಂಟ್ ತೊಗೋಬೇಕು, ನನ್ನ ಹತ್ರ ಮಾತಾಡಬೇಕು ಅನ್ನೋದಾದರೆ. ಲಕ್ಷ್ಮೀದೇವಿ ಬಂದು ಮತ್ತೆಲ್ಲ ಲಾಕಾಯಿತು. ಕಂಸನಿಗೆ ಸುದ್ದಿ ಗೊತ್ತಾಯಿತು. ಬಂದ, ಅವಳನ್ನು ಕಿತ್ಕೊಂಡ, ಹಾರಿಬಿಟ್ಲವಳು. ನೀವು ಹೊಟ್ಟೆ ಉರಿಸ್ಬೇಡ, ಕಿಮ್ಮಯ ಹತಯ ಮಂದ ಜಾತಕ್ ಕಲು ತಮಾಂತಕಃ. ನಿನ್ನನ್ನು ಕೊಲ್ಲೋ ನಿನ್ನೆಲ್ಲೋ ಹುಟ್ಟಿಯಾನೆ. ಯತ್ರ ಕ್ವಚಿತ್ ಪೂರ್ವಶತ್ರು ಮಾಹಿಂಸಿ ಕೃಪಣಾನ್ ವೃಥ. ಸುಮ್ಮನೆ ನಮ್ಮವರನ್ನು ಹೊಟ್ಟೆ ಉರಿಸ್ಬೇಡ, ಬಿಡು. ಆಮೇಲೆ ಅವರನ್ನು ಬಿಟ್ಟು ಪಶ್ಚಾತ್ತಾಪ ಪಟ್ಟ ಅಂತ ಆಚಾರ್ಯರಂದರು. ಪಶ್ಚಾತ್ತಾಪ ಅಯೋಗ್ಯರಿಗೆ ಬರೋದಿಲ್ಲ. ಕಂಸನಿಗೆ ಬಂದಿದೆ ಅಂದರೆ ಕಂಸನಿಗೆ ಬಂದದ್ದಲ್ಲ, ಕಂಸನಲ್ಲಿ ಆವಿಷ್ಟರಾದ ಭೃಗು ಋಷಿಗಳಿಗೆ. ಕೆಟ್ಟ ಕೆಲಸವನ್ನು ಏನೋ ಮಾಡ್ತೇವೆ, ಪಶ್ಚಾತ್ತಾಪ ಬಂತು ಅಂದರೆ ಅವನು ಸಹಜವಾಗಿ ಕೆಟ್ಟವನಲ್ಲಂತ. ಸರಿ, ಇದಾದ ಮೇಲೆ ಅವನಿಗೆ ತಲೆ ಕೆಟ್ಟಿ ಹೋಯಿತು. ಮಂತ್ರಿಗಳನ್ನೆಲ್ಲ ಸೇರಿಸ್ದ. ಏನು ಮಾಡೋದು? ಆ ಮಗು ಹುಟ್ಟಿದು, ಅದು ನಾನು ಕೊಲ್ಲಲ್ಲಂತೆ. ಅಲ್ಲ, ಅದನ್ನ್ಯಾಕೆ ಅಳ್ತಾ ಹೇಳ್ತೀಯೋ? ಅದು ಕೊಲ್ಲಲ್ಲಂತೆ, ಕೊಲ್ಲೋ ನಿನ್ನೆಲ್ಲೋ ಹುಟ್ಟಿದಾನಂತೆ. ಏನು ಹುಚ್ಚುಚ್ಚು ಮಾತಾಡ್ತೀವಿ?
ನಮ್ಮ ಹಣೆ ಬರಹಪ್ಪ, ದೇವತೆಗಳು ಸುಳ್ಳು ಹೇಳಲಿಕ್ಕೆ ಶುರು ಮಾಡ್ಯಾರೆ. ಸರಿ ಬಿಡು, ನಾವೆಲ್ಲ ಇದ್ದೀವಿ, ನೀವೆಲ್ಲ ಇರ್ತೀರೋ, ನಾನು ಸಾಯೋದು ಅಂದ ಅವನು. ಆ ಮಗುವನ್ನು ಕೊಲ್ಲೋಣ. ಅದು ಯಾರು ಹಡದದ್ದು, ಯಾವ ತಾಯಿ, ಯಾವ ನರ್ಸಿಂಗ್ ಹೋಮು, ಯಾವ ಬೆಡ್ಡು, ಏನೂ ರೆಫರೆನ್ಸ್ ಗೊತ್ತಿಲ್ಲ. ಯಾರನ್ನ ಅಂತ ಹುಡ್ಕೋದ್ರಿ? ನೀವು ಯೋಚನೆ ಮಾಡಬೇಡ, ಎಲ್ಲ ಮಕ್ಕಳನ್ನು ಕೊಲ್ಲೋಣ. ಸರಿ, ಅದನ್ನು ಮಾಡೋರು ಯಾರು? ನಮ್ಮಲ್ಲಿ ಪೂತನಾದೇವಿ ಅಂತಿದ್ದಾಳು, ಅವಳನ್ನು ಕಳಿಸುವ. ಅವಳು ರಾಮಾವತಾರ ತಾಟಕಿ, ಜೀವದ್ವಯ ವೇಷ ಇತ್ತು. ಈಗ ಅವಳನ್ನು ಕಳಿಸ್ಯಾರ. ದಾರಿಯಲ್ಲಿ ಅವಳು ಹೊರಟು ಬಂದು, ಈ ನಂದ ಏನು ಮಾಡಿದ್ದ, ಟ್ಯಾಕ್ಸ್ ಕಟ್ಟಬೇಕು ಅಂತ ಬಂದಿದ್ದ. ನಂದ ಆಗ ಇದ್ದದ್ದು ಚಿಕ್ಕ ಊರು, ಮಥುರಾಪಟ್ಟಣ ರಾಜಧಾನಿ. ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಬಂದಿದ್ದ. ವಸುದೇವನ್ನ ಭೇಟಿಯಾದಾಗ ವಸುದೇವ ಅಂದ, ಯಾಕೆ ಬಂದೆ ನೀನು? ನಿಂಗೊಂದು ಗಂಡು ಕೂಸಾಗಿದೆ ಅಂತ. ಪಾಪ ತಂದೆ ಕೂಸು, ಹೇಳುವಾಗಿಲ್ಲ ಬಿಡುವಾಗಿಲ್ಲ, ಅದನ್ನು ಸರಿಗೆ ನೋಡ್ಕೋ, ನೀ ಬರಬಾರ್ದು, ಏನೇನೋ ಅನಾಹುತ ಆಗೋದಿದೆ. ತಕ್ಷಣ ಹೊರಟ. ಇವನು ಬರೋದ್ರಲ್ಲಿ ಅಲ್ಲಿ ಪೂತನ ಎಂಟ್ರಿ ತೊಗೊಂಡ್ಬಿಟ್ಟಾಳೆ. ಒಳ್ಳೆ ಸ್ಫುರದ ರೂಪ ತೆಗೆದುಕೊಂಡು ಪೂತನಾದೇವಿ ಬಂದಿಯಾಳೆ. ಮಕ್ಕಳನ್ನು ತೊಡೆ ಮೇಲೆ ಹಾಕೊಂಬೋದು, ಸ್ತನ್ಯಪಾನ ಮಾಡಿಸ್ತೇನೆ ಅಂತ ವಿಷ ಉಣಿಸೋದು, ಅವೆಲ್ಲ ಸತ್ತೋಗೋದು. ಕೃಷ್ಣನ ಮನೆಗೆ ಬಂದ್ಯಾಳ. ಕೃಷ್ಣನನ್ನು ತೊಡೆ ಮೇಲೆ ಹಾಕಿಕೊಂಡು ದೇವರಂದ, ಸರಿಯಾಗಿ ನನಗೆ ಬುದ್ಧಿ ಕಳಿಸ್ತೀನಿ. ಏನಿಲ್ಲ, ನೀವೇನು ಕೊಡ್ತೀರೋ ಅದನ್ನು ನಿಮಗೆ ಕೊಡ್ತೇನೆ. ಅದು ಕೊಡಬೇಕಾದ್ರೆ ಹುಷಾರಾಗಿರಬೇಕು. ಒಳ್ಳೆಯದನ್ನು ಕೊಟ್ಟರೆ ಒಳ್ಳೆಯದು ನಮಗೆ ಬರುತ್ತೆ, ಕೆಟ್ಟಿದ್ದು ಹಾಳಾಗಿದ್ದು ಇಂಥವು ಕೊಟ್ಟರೆ ದೇವರು ಮುಂದಿನ ಜನ್ಮದಲ್ಲಿ ಅದೇ ಕೊಡ್ತಾನೆ. ಯೋಗ್ಯವಾದದ್ದು ಕೊಡಬೇಕು. ಇವಳೇನು ಮಾಡ್ಯಾಳು, ವಿಷವನ್ನು ದೇವರಿಗೆ ಉಣಿಸ್ಬೇಕು. ನಮ್ಮ ದೇವರಿಗೇನು ವಿಷ ಬಾಧಕ ಅಲ್ಲ, ಆದರೂ ವಿಷವನ್ನು ಅವಳಿಗೆ ಕೊಟ್ಟ, ಪ್ರಾಣವನ್ನೇ ಹೇರ್ಲಿಕ್ಕೆ ಶುರು ಮಾಡ್ದ. ಬಿಡೋ ಅಂದವಳು. ದೇವರಂದ, ನನಗೇನು ಕೊಡ್ತೀಯೋ ಅದೇ ಕೊಡ್ತೇನೆ, ಸಾಯಿ ಅಂತ. ಸತ್ತೇ ಹೋದವಳು. ಚೆನ್ನಾಗಿ ಅರ್ಪಿಸಬೇಕು. ಇವಳು ಕೆಟ್ಟದ್ದನ್ನು ಕೊಟ್ಟಲು, ಸತ್ತೇ ಹೋದ್ಲು. ದೊಡ್ಡ ದೇಹ. ಅವಳ ದೇಹದ ಬಗ್ಗೆ ಇಲ್ಲಿ ಕೊಡೋ ರೆಫರೆನ್ಸು 6 ದಾರಿ ಸೇರುವ ಒಂದು ಸರ್ಕಲ್ಲು, ಪೂರ್ಣ ಬ್ಲಾಕ್. ಇವತ್ತಿನ ರೀತಿಯಲ್ಲಿ ಹೇಳೋದಾದರೆ ತಲೆ ಉತ್ರಹಳ್ಳಿ, ಕಾಲು ಜಾಲಹಳ್ಳಿ, ಇಂಥ ದೇಹ. ಪುಟ್ಟದಾಗಿ ಎದೆ ಮೇಲೆ ಆಟ ಆಡ್ತಾ ಇದೆ ಕೃಷ್ಣ. ಈಶಾ ಮಾತ್ರಾಗ್ರ ದೌಷ್ಟ್ರಾಸ್ಯಂ ಗಿರಿಕಂದರ ನಾಸಿಕಂ. ಕೋರೆ ಹಲ್ಲು ನೇಗಿಲೆ ಇದ್ದಾಗಿತ್ತು. ಮೂಗು ಹೇಗಿತ್ತು, 10 ಆನೆ ಐಸ್ ಪೈಸ್ ಆಡ್ಬೋದಾಗಿತ್ತು ಒಂದು ಮೂಗಲ್ಲಿ. ನಮ್ಮ ಬಿ ಡಿ ಎಗೆ ಸಿಕ್ಕಿದ್ರೆ 2 ಲೇಔಟ್, ಪೂತನ ರೈಟ್ ಆ್ಯಂಡ್ ಲೆಫ್ಟ್ ಅಂತ. ಅಂಥ ದೇಹ, ಅದರ ಮೇಲೆ ಪುಟ್ಟದಾಗ ಆಟ ಆಡ್ತಾ ಇದೆ. ಕೃಷ್ಣನ ಕರೆದುಕೊಂಡು ಬಂದು ಯಶೋದಮ್ಮ ದೇವರಿಗೆ ಗೋಮೂತ್ರೇಣ ಸ್ಥಾಪಯಿತ್ವ ಗೋರಜಸಾರ್ಭಕಮ್ಮೆ. ಪರಮಾತ್ಮನಿಗೆ ದೃಷ್ಟಿ ತೆಗಲ್ಲಂತ, ಪಾಪಿ ದೃಷ್ಟಿ, ಪರಮದೃಷ್ಟಿ, ಚೀಪು ಅಂಥೇಳಿ. ಏನು ಭಾಗ್ಯ ರೀ ಯಶೋದಂದು. ಆ ಮಗುವೇ ದೇವರಾಗಿ ಬಿಟ್ಟರೆ ಮಾಡಿದ್ದಕ್ಕೆಲ್ಲ ಪುಣ್ಯ, ಮಾಡಿದ್ದೆಲ್ಲ ಪ್ಲಸ್. ಅಲಂಕಾರ ಮಾಡ್ತೇವೆ, ದೇವ್ರಿಗೆ ಅಲಂಕಾರ. ಜೋಂಡ್ಲೀಲಿ ಹಾಕಿ ತೂಗ್ತೀಯ, ಅಲಂಕಾರ ದೇವರಿಗೆ. ಅದರಲ್ಲೂ ಕೃಷ್ಣ ಏಕಾಏಕಿಯಲ್ಲಿ ಬಿದ್ಕೋತಾನೆ ಇರಲಿಲ್ಲಂತ. ಈ ಕೆಲವು ಮಕ್ಕಳು ಬಿದ್ಕೋಬೋದೋ ಇಲ್ಲಪ್ಪೋ. ಕೃಷ್ಣ ಅಂದ, ಅಮ್ಮ ನೀ ಇನ್ನೊಂದು 2 ಹಾಡು ಹೇಳು. ಯಶೋಧ ಅಂದ್ಲು, ನನಗೆ ಬರೋದೇ 3 ಹಾಡು, ಅದು ಹೇಳಿದ್ದೀನಿ, ತಿರ್ಗಾ ಮುರುಗ ಮತ್ತು ಅದೇ ಹೇಳೋದು. ಇಲ್ಲ, ಇನ್ನೊಂದು ಹೊಸದು ಹೇಳು, ಇನ್ನು ಬರೋದು ರಾಷ್ಟ್ರಗೀತೆ ಒಂದೇ, ಅದನ್ನೇ ಹೇಳು ಅಂದ. ಜನಗಣಮನ ಅಧಿನಾಯಕ ಅಂದರೆ ಎದ್ದು ನಿಂತು ಬಿಡ್ತದೆ. ಯಾಕೆ ನಿಂತೋ? ಅಮ್ಮ ಟಿ ವಿಯವ್ರು ಹಾಕಿಬಿಡ್ತಾರೆ, ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ ಕೃಷ್ಣ ಹೀಗೂ ಉಂಟೆ ಅಂತ. ಇದು ತುಂಬ ಕಷ್ಟ. ಮಕ್ಕಳು ಮನೇಲಿದ್ದರೆ ಏನೋ ಒಂದು ಪ್ರಾಣ ತೆಗೆಯತ್ತು. ಆ ಸ್ಕೂಲ್ಗೆ ಹೋದರೆ ಅದು ತುಂಬ ಅನುಕೂಲ. ಎಷ್ಟು ನೆನೆಸ್ಕೋತಾರೆ ಸದ್ಯ. ಸ್ಕೂಲ್ಗೆ ಹೇಗಿದ್ದಾರೆ ಅವರು, 3 ಗಂಟೆವರೆಗೂ ಹಾಯ್ ಅಂತ ಇರ್ಬೋದು. ಈ ಸಮ್ಮರಲ್ಲಿ ಮನೇಲಿ ಇರುತ್ತೆ, 10 ನಿಮಿಷಕ್ಕೆ ಬರೋದು, ಅಮ್ಮ ಏನಾದರೂ ಕೊಡು. ಬೆಳಗ್ಗೆ ಮಾಡಿದ ಉಪ್ಪಿಟ್ಟು, ಅದ ಬಿಟ್ಟು. ಸರಿ, ಮೊನ್ನೆ ಮಾಡಿದ ತಂಬಿಟ್ಟು, ಅದು ನೀನೇ ತಿನ್ನೋ. ಯಾಕೇನು ತುಂಬ ಗಟ್ಟಿಯಾಗಿತ್ತಂಥದ್ದು. ಶಿವರಾತ್ರಿಲಿ ಬಾಯಿಗೆ ಹಾಕ್ಕೊಂಡ್ರೆ ನವರಾತ್ರಿಲಿ ಅದು ಅರಗ್ತಂಥದ್ದು, ಅಂಥ ಗಟ್ಟಿಮುಟ್ಟಿಯಾಗಿತ್ತದು. ಆ ತಂಬಿಟ್ಟು ನೈವೇದ್ಯಕ್ಕಿಟ್ಟಾಗ ಹಾವು ಕಚ್ಚಲಿಕ್ಕೆ ಹೋಗಿ ಹಲ್ಲು ಮುರಿದೋಯ್ತದು, ಅಂಥ ಗಟ್ಟಿ ಮುಟ್ಟಿಯಾಗಿತ್ತದು. ಬೇಡಪ್ಪ ಅಂಥೇಳಿ, ಸರಿ ಏನು ಬೇಕು ಹೇಳು, 50 ರೂಪಾಯಿ ಕೊಡು, ಬೇಕ್ರಿಗೆ ಹಸ್ತೋದಕ್ಕಾಗಿ ಪಿಜ್ಜಾ ತೊಗೊಂಡು ಸಾಯ್ತೀನಿ. ಇದೇ ಈಗಿಂದು. ನೀ ಮಲಕೋ ಕೃಷ್ಣ. ಅಶ್ಚೇವಂತಿತಿ ಮುದ್ರಿತಾತ್ಮನಯನ ಸ್ವಾಂಗಂ ಸರಮಾಲಿಂಗತತೆ ಅಂತ ಭಗವಂತ ನಮಗೆ ಒಳ್ಳೇದು ಮಾಡಲಿ. ಎಂಥ ಭಾಗ್ಯ ಯಶೋದಂದು. ಚತುರಾಸ್ಯನ ಪಿತನ ಸುತನೆಂದು ಎತ್ತುವಳತೆ ಶ್ರುತಿ ವಿನುತಗೆ ಜೋಗುಳವ ಪಾಡುವಳಂತೆ ಶತರವೀತೇಜಗೆ ಆರತಿಯ ನೆತ್ತುವಳತೆ ಗತಭೀತನಿಗೆ ಭಾಮೆ ರಕ್ಷೆ ಇಕ್ಕುವಳಂತೆ ಏನು ಸುಕೃತವ ಮಾಡಿದಳು ಯಶೋದೆ. ಎಲ್ಲ ವಿರೋಧಾಭಾಸ ಅಲಂಕಾರ ಅಂತ ಇದು. ಗಂಗಾ ಜನಕೆಗೆ ಗಡಿಗೆ ನೀರು, ಗಂಗೆಯನ್ನೇ ಹೆತ್ತ ದೇವರು ಒಂದು ತಂಬಿಗೆ ನೀರ
ಈಗಿನ ಅದು ಮಾಡಿದ್ದಾರೆ. ಈಗಿನವರ ಲ್ಯಾಂಗ್ವೇಜ್ ಬೇರೆಯೇ. ಈ ಲೋಕಲ್ ಲ್ಯಾಂಗ್ವೇಜ್ ಹೇಳಿದ್ರೆ ಅರ್ಥ ಆಗೋದು. ಈಗಿನ ಮಕ್ಕಳು ಅಂತಾರೆ, ಗೊತ್ತಿದ್ದೇ ಕೇಳಿಬಿಟ್ರೆ ನೀವು ಮಠ ಗೊತ್ತೋ, ನಾವು ಅಲ್ಲೇ ಬಿದ್ದಿರ್ತೀವಿ, ಸೂರ್ಯಂಗೆ ಟಾರ್ಚಾ ಅಂಥೇಳಿ. ಹಾಗಾಗಿ ನಮ್ಮ ದೇವರು ಗಂಗಾ ಜನಕಗೆ ಗಡಿಗೆ ನೀರು, ಮುದ್ದಾಗಿರೋ ಕೂಸಿಗೆ ಅಲಂಕಾರ ಯಾಕೆ ಬೇಕ್ರಿ? ಏನೋ ಸಾಮಾನ್ಯ ಮಕ್ಕಳು ಹೇಗೋ ಇರ್ತಾವೆ, ಅದಕ್ಕೆ ತಂದೆ ತಾಯಿ ಚೆನ್ನಾಗಿ ಕಾಣಲಿ, ತಂದೆಕಿನ್ನ ತಾಯಿ ಅಯ್ಯೋ ಅಯ್ಯೋ ಆ ಮಗು ಕೆನ್ನೆಗೆ ಒಂದು ಹಚ್ಚುತ್ತಾಳೆ, ಈ ಗೋಡೆಕಿನ್ನ ಜಾಸ್ತಿ ಹಚ್ಚುತ್ತಾಳೆ. ಅದಕ್ಕೆ ಏನೇನೋ ಪಟ್ಟಿ ಪುಟ್ಟಿ ಅದು ಹಚ್ಚಿ ಇದು ತಿಕ್ಕಿ, ಆಗ ಕೆನ್ನೆಗೆ ಮೊದಲು ನಿವ್ಯ, ಆಮೇಲೆ ಭವ್ಯ, ಆಮೇಲೆ ದಿವ್ಯ, ಆಮೇಲೆ ಕ್ಯೂಟಿಕೂರ, ಆಮೇಲೆ ಪಾಂಡ್ಸು ಎಲ್ಲ ಹಚ್ಚಿ 10 ನಿಮಿಷ ಆಟಕ್ಕೆ ಹೋಗಿ ಬಂತದು. ಬಂದ ಮೇಲೆ ಅದು ಬೆವತ್ತು ಹೋಗಿ ಆ ಹಚ್ಚಿದ್ದೆಲ್ಲ ಹೋಗಿ ಅಮ್ಮನಿಗೆ ಯಾರು ಅಂತ ಗೊತ್ತಾಗಲಿಲ್ಲ. ಅವಳಂದು ನೀವೊಬ್ಬನೇ ಬರಬೇಡ, ನಮ್ಮ ಮಗನ್ನು ಕರ್ಕೊಂಬಾ. ಅವನಂದ ನಾನೇನೇ ನಿನ್ನ ಮಗ ಅಂದಲು, ನಿನ್ನ ಕೆನ್ನೆ ಮೇಲೆ ಪೌಡ್ರ್ ಇಲ್ಲ ಅಂದರೆ ಬ್ಯಾಕ್ಗ್ರೌಂಡ್ ಅಪಿಯರ್ ಆದರೆ ಶಾಲಿಗ್ರಾಮರಾವ್ ಇದ್ದಾಗಿರ್ತೀವಿ ಬಾಯಿಲಿ, ಆಗ ಪೌಡ್ರ್ ಹಚ್ಕೋ. ಇದು ನಿಮ್ಮ ಮಕ್ಕಳು, ಸರ್ವೋತ್ತಮನಾದ ದೇವರು ಅವನಿಗೆಲ್ಲ ಮಾಡೋಳು. ಇದಾದ ಮೇಲೆ ಪೂತನೆಯ ದೇಹವನ್ನು ಸಂಹಾರ ಮಾಡಿ ತುಂಡು ತುಂಡು ಮಾಡಿ ಉರಿ ಹಚ್ಚಿದ್ದಾರೆ. ಅವಳಲ್ಲಿ ವಿಶೇಷವಾಗಿ ಸುವಾಸನೆ ಬಂದದ್ದು ಯಾಕೆ ಅಂದರೆ, ದೇಹ ಉರಿಬೇಕಾದ್ರೆ ಸುವಾಸನೆ ಬಂತು ಅಂತಿದೆ. ಅಲ್ಲಿದ್ದ ಊರ್ವಶಿಯ ನಿಮಿತ್ತದಿಂದ ಸುವಾಸನೆ ಬಂತು, ಅವಳಿಗೆ ಸದ್ಗತಿ ಆಯಿತು, ಅಯೋಗ್ಯಳಿಗೆ ದುರ್ಗತಿನೇ ಆಯಿತು. ಇದಾದ ಮೇಲೆ ಶಕಟಾಸುರ ಅಂತ ಬಂದ, ಅವನು ಬಂಡಿ ರೂಪದಲ್ಲಿ ಬಂದು ಕೃಷ್ಣನನ್ನು ಕೊಲ್ಲಬೇಕು, ಕೃಷ್ಣ ಅವನ್ನೇ ಒದ್ದು ಪೀಸ್ ಮಾಡಿಟ್ಬಿಟ್ಟು. ಅದಾದ ಮೇಲೆ ತೃಣಾವರ್ತ ಅಂತ ಅಸುರ, ಅವನು ಗಾಳಿ ಎಲೆ ರೂಪದಲ್ಲಿ ಬಂದ ಮೇಲೆ ಹೋದ ಮೇಲೆ ದೇವರೇ ಕೆಳಗೆ ಹಾಕಿ ಅವನು ಸತ್ತೋದ. ಇದಾದ ಮೇಲೆ ಆಕಳಿಸ್ಬೇಕಾದ್ರೆ ಬಾಯಲ್ಲಿ ಬ್ರಹ್ಮಾಂಡ ತೋರಿಸಿದ್ದ. ಈ 4 ದೇವರು ಮೊದಲೇ ತನ್ನ ನಾಮಕರಣದ ಮೊದಲೇ ಮಾಡಿಕೊಂಡ ಅಂತ ವಾದಿರಾಜರು. ಯಾಕೆ ನನಾಮ ಕುರುವಂತೆ ಮಮೇತಿ ನೂನಂ, ನಾನು ನಾಮಕರಣ ಮಾಡ್ತಾನೆ ಇಲ್ಲ ಈ ಅಪ್ಪ ಅಮ್ಮ, ಯಾವುದೋ ಅಡ್ಡ ಹೆಸರು ಬಿದ್ದೋಗತ್ತೆ, ಪುಟ್ಟು ಪಟ್ಟು ಬೆಟ್ಟು ಜುಟ್ಟು ಅಂತ. ಅದಕ್ಕೆ ನಾನೇ ಇಟ್ಕೋತೀನಿ 4 ಹೆಸರು ಇಟ್ಕೊಂಡಂತ. ಪೂತನಾ ಸಂಹಾರಕಾಯ ನಮಃ, ಶಕಟಾಸುರ ಭಂಜಕಾಯ ನಮಃ, ತೃಣೀಕರ್ತ ತೃಣಾವರ್ತಾಯ ನಮಃ, ವಿಶ್ವಂಭರಾಯ ನಮಃ. ಕೃಷ್ಣ ಅಷ್ಟೋತ್ತರ ಶತನಾಮ ಸ್ತೋತ್ರದಲ್ಲಿ ಮೊದಲು ದೇವರ ಹೆಸರೇ ಪೂತನಾ ಜೀವಿತಾಹಾರಿ ಶಕಟಾಸುರ ಭಂಜನ, ಅದನ್ನೇ ರಾಜರಂದರು. ಇದಾದ ಮೇಲೆ ಅಯಮ್ಮಿ ರೋಹಿಣಿ ಪುತ್ರ, ಅವನಿಗೆ ಬಲರಾಮ ಅಂತ. ನಿನ್ನ ಕೂಸಿಗೆ ಎಲ್ಲ ಹೆಸರು ಅವಂದೇ. ನಾಮಾನಿ ಸರ್ವಾಣಿ ಅಮಾವಿಶಂತಿ ತಂಬೈ ವಿಟ್ಟುಂ ಪರಮ ಮುದಾಹರಂತಿ ಬಹೂನಿ ಸಂತಿ ನಾಮಾನಿ ರೂಪಾಣಿ ಚ ಸುತಸ್ಯತೆ. ಆದರೂ ಕರೀಲಿಕ್ಕೆ ಒಂದು ಹೆಸರು ಬೇಕು. ಕಲಿಯುಗದಲ್ಲಿ ಕೃಷ್ಣವರ್ಣ ಅಂತ ಕೃಷ್ಣ ಅಂತ ನಾಮಕರಣ ಮಾಡುವ. ಸ್ವಾಮಿ, ಅದರ ಅರ್ಥ ಏನು? ಯಾರು ಅವನ ನಾಮವನ್ನು ಉಚ್ಚಾರಣೆ ಮಾಡ್ತಾರೆ ಅವರ ಪಾಪವನ್ನೆಲ್ಲ ಅವನು ಸೆಳ್ಕೋತಾನೆ. ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನೋ ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರೋ. ಯಮನ ಭಟರು ನೋಡಿ ಅಂಜಿ ಅಡವಿ ಸೇರ್ವರೋ. ಒಮ್ಮೆ ಕೃಷ್ಣ ಅಂತ ಅನ್ನು, ನೀನೆಲ್ಲ ಪಾಪಗಳು ಹೋಗತ್ತೆ ಅಂತ. ಇದಾದ ಮೇಲೆ ಸ್ವಾಮಿಯ ಲೀಲೆಗಳು ಶುರುವಾಯಿತು. ಒಂದೊಂದೇ ಮೊದಲು ಬೋರಳಾದ, ಅಂಬೆಗಾಲಿಟ್ಟ. ಏನು ಆನಂದವೋ ಆ ತಂದೆ ತಾಯಿ ಊರವ್ರಿಗೆಲ್ಲ. ಹಿಂದೆಲ್ಲ ಈ ಆನಂದ ಇತ್ತು. ಈ ಹಾಳಾದ್ದು ಈ ವಾಟ್ಸಾಪು ಫೇಸ್ಬುಕ್ಕು ಎಲ್ಲ ಬಂದು ಇದು ಯಾವುದು ಗಮನಿಸೋದು ಇಲ್ಲ, ಇದೇನು ದೊಡ್ಡದು ಅಲ್ಲ. ಅಥವಾ 20 ಸಲ ಫೋಟೋ ತೆಗೆಯೋದು, ಆನಂದ ಪಡೋದಕ್ಕಿಂತ ಫೋಟೋ. ಎಲ್ಲಮ್ಮ ಬೋರಳು ಬೀಳು ಅಂತ ಅದನ್ನು 20 ಸಲ ಮಲಗಿಸಿ ಅದು ಹೋ ಅಂತ ಹೊಡ್ಕೊಂಡು. ಹಿಂದೆ ಬೋರಳು ಬಿದ್ದರೆ ಮಗು 3-4 ತಿಂಗಳಿಗೆ ಅಕ್ಕಪಕ್ಕದ ಮನೆಯವ್ರನ್ನ ಕರೆದು ಅರಿಶಿನ ಕುಂಕುಮ ಕೊಟ್ಟು ಏನು ಫಂಕ್ಷನ್ನು ಅಂದರು. ನಮ್ಮ ಮಗು ಬೋರಳಾಯ್ತು. ಇಷ್ಟು ಬೇಗ? ಎಷ್ಟು ವಯಸ್ಸದಕ್ಕೆ? 4 ಆಗಿ 5 ತಿಂಗಳು ಅಥವಾ 3 ತುಂಬಿ 4 ಬಿತ್ತು. ಇಷ್ಟು ಚೂಟಿನ ಆ ತಾಯಿ ಅನ್ನೋಳು ನಂತರನೇ ಚೂಟಿ ಅಂತ. ಏನು ಆನಂದವೋ. ಈ ಮಧ್ಯದಲ್ಲಿ ಅನ್ನೋರು ಮಗು ಬೋರಳು ಬಿತ್ತು. ಆ ಬಂದವ್ರು ಕೇಳೋರು, ಎದರ ಮನೆ ಮಗು, ಅದು ಬೋರಳಾಯ್ತಾ? ಇಲ್ಲ ಪಾಪ, ಮೊನ್ನೆ 1.5 ವರ್ಷ. ಯಾಕೆ ಅಂದರು, ಸ್ವಲ್ಪ ಎಮ್ಮೆ ತಮ್ಮಣ್ಣ ಅದು ಆಗಿಲ್ಲ. ಇವರಂದ್ರೆ ಇಲ್ಲ ವಾಟ್ಸಾಪಲ್ಲಿ ಹಾಕಿದ್ರು, ಅದು ಬೋರಳಾಗಿದ್ದಲ್ಲ, ಅದು ಟೌಲ್ ಮೇಲೆ ಮಲಗಿತ್ತು, ಟೌಲ್ ಎಳೆದಾಗ ಪಲ್ಟಿ ಹೊಡೆದಿದ್ದು,
ನಿಮಗೆ ನಮ್ಮ ಮಾತು ಮೇಲೆ ವಿಶ್ವಾಸ ಇಲ್ಲ ಅಂದರೆ ನಮ್ಮನೆ CCTVನ ಅವ್ರ ಮನೆ ಕಡೆಗೇ ತಿರುಗಿಸಿದ್ದೀವಿ ಅಂತ. ಅಂದರೆ ಅದು ಪೆದ್ದು ನಮ್ಮ ಮಗು ಮುದ್ದು. ಏನದು ಪರಮತ ನಿರಾಕರಣ ಪೂರ್ವಕ ಸಮತ ಸ್ಥಾಪನ. ಈ ನಮ್ಮ ನಿಮ್ಮ ಮಕ್ಕಳ ಚೇಷ್ಟೇನೇ ಇಷ್ಟು ಅಂದರೆ ಸರ್ವೋತ್ತಮನಾದ ದೇವರು ಅದು ತುಂಟತನ ಮಾಡಲಿಕ್ಕೆ ಅವತಾರ ಮಾಡಿರೋದು. ಪ್ರಾರ್ಥನೆ ಮಾಡಿ ಕೇಳಿದ್ದಾರೆ. ಅಪಾರವಾದ ಲೀಲೆ. ಊರವರೆಲ್ಲ ಯಶೋಧನ ಮುಂದೆ ಬರೋದು, ನಿನ್ನ ಮಗ ಅದು ಮಾಡ್ದ, ಇದು ಮಾಡ್ದ, ಇದು ಮಾಡ್ದ, ಅದು ಮಾಡ್ದ. ಗೋಪಿ ಕೇಳ್ ನಿನ್ನ ಮಗ ಜಾರ, ಇವ ಚೋರ ಸುಕುಮಾರ. ಮುದದಿ ಮುಕುಂದ ಸದನಾಕ ಬಂದ, ದಧಿಯ ಮೀಸಲು ಬೆಣ್ಣೆ ತಿಂದ, ಅವ ಚಂದ ನಿನ್ನ ಕಂದ. ಗೋಪಿ ಕೇಳ್ ನಿನ್ನ ಮಗ ಜಾರ, ಇವ ಚೋರ ಸುಕುಮಾರ. ಮಾರಾನ ಪಿತತ ಮನೆಯೋಳು ಪೊಕ್ಕ, ಹಿಡಿಯ ಹೋದರೆ ಅವ ಸಿಕ್ಕ, ನೋಡಿ ನಕ್ಕ ಭಾರಿ ಠಕ್ಕ. ಏನು ಮಾಡ್ದ ಅಂದ? ವತ್ಸಾನ್ ಮುಂಚನ್ ಕ್ವಚಿದ ಸಮಯಾನ್ ಕ್ರೋಶ ಸಂಜಾತ ಸಹ, ಸ್ಥೇಯಂ ಸ್ವಾದ್ವತ್ತತದಿಪಯ ಕಲ್ಪಿತೈ ಸ್ಥೇಯ ಯೋಗೈ. 3 ಪದ್ಯ ಇದೆ. ಆ 3 ಪದ್ಯವನ್ನು ವಾದಿರಾಜರು 50 ಪದ್ಯ ಮಾಡಿದರು. ಹರಿದಾಸರು ಸಾವಿರಾರು ಕೃತಿಗಳು. ಕೃಷ್ಣನ ಮೇಲೆ ಕಾಮನ್ ಕಂಪ್ಲೇಂಟ್ ಏನು ಅಂದರೆ, ನಿನ್ನ ಮಗ ಬಂದ ಅಂದರೆ ಕರು ಬಿಚ್ಚಿ ಓಡೋಗ್ತಾನೆ ಯಶೋಧ. ಬುದ್ಧಿ ಹೇಳ ಅವನಿಗೆ. ಒಂದು ಕರು ಬಿಚ್ಚಿದ್ರೆ ನಮಗೆ ಬೇಜಾರಿಲ್ಲ. ಒಬ್ಬೊಬ್ಬರ ಮನೆಯಲ್ಲಿ 300-400 ಕರು. ಅವನು ಬಿಚ್ಚೋದು ಹೀಗೆ ಕೂತು ಬಿಚ್ಚಲ್ಲ, ಹಾಂ ಪಟ್ಟಂತಾನೆ ಎಲ್ಲ ಬಿಚ್ಕೊಂಡು ಓಡಿ ಹೋಗತ್ತೆ. ಅದು ಮುಂದೇನು ಅಂದರು. ಏನು ಮುಂದೇನು? ಒಬ್ಬೊಬ್ಬರ ಮನೆಯಲ್ಲಿ 400 ಕರು ಬಿಚ್ಚೋದ್ರೆ ಗಂಡನ ಗತಿ ಏನು? ಅವನು ಹುಡುಕಿ ತಡುಕಿ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಕರು ಹುಡುಕೋದೇ ಆಯ್ತು. ಪಾಪ ಸುಸ್ತಾಗಿ ಕೂತು ಹೆಂಡತಿಗಂದ, ಏನಾದರೂ ಸ್ವಲ್ಪ ಕೊಡೆ, ತಲೆನೋವು, ನೀವು ಫ್ರೆಶ್ ಆಗಿ ಹಾಲನ್ನು ಕರ್ಕೊಂಬನ್ರಿ, ನಾ ಡಿಕಾಕ್ಷನ್ ಹಾಕಿ ಕೊಡ್ತೇನೆ. ಅದು ಹಾಲಲ್ಲಿರ್ಬೇಕು, ಎಲ್ಲ ಕರು ಕುಡ್ದಿತ್ತು. ಇವನು ಗೊತ್ತಿಲ್ಲ. ಕೆಚ್ಚಲ ಎಳೆದ, ಒಂದು ಒದೀತು, ಸೀದಾ ಒಂದು ಅಡುಗೆ ಮನೆಗೆ ಬಿದ್ದ. ಆ ಅಡುಗೆ ಮನೆಗೆ ಬೀಳೋದು ಮೂತಿ ನೆಲಕ್ಕೆ ಬೇರೆ ಬಡೀತು, ಇಟ್ಟು ದಪ್ಪ ಆಯಿತು. ಈ ಹೆಂಡತಿ ಏನು ಅಂದ್ಕೊಂಡ್ಲು, ನಮ್ಮ ಯಜಮಾನರು ಅಧಿಕ ಮಾಸ ಪ್ರಯುಕ್ತ ಸುಂದರಕಾಂಡ 33 ಸಲ ಪಾರಾಯಣ ಮಾಡಿದ್ರು, ಹನುಮಂತ ದೇವರೇ ಬಂದರು ಅಂತ 20 ಜನಕ್ಕೆ ಫೋನ್ ಮಾಡಿಬಿಟ್ರು, ಅರಷ್ಟಾಂಗ ಬನ್ನಿರಿ ಹನುಮಂತ ದೇವ್ರ ದರ್ಶನ ಆಗತ್ತೆ ಅಂತ. ಇವನು ಮೂತಿ ಹೊಡೆದು ಸಾಯ್ತಾ ಇದ್ದಾನೆ. ಹಾಡು ಬೇರೆ ಶುರು ಮಾಡಿದ್ರು. ಶ್ರವಣವೇ ಮೊದಲದ ನವವಿಧ ಭಕುತಿ ಅಥವಾ ಕದಿಂದಲಿ ಕೊಡು ಕವಿಜನ ಪ್ರಿಯ ಪವಮಾನ. ಮೂತಿ ಹೊಡ್ಕೊಂಡ ಮೇಲೆ ಅವ್ರ ಮುಂದೆ ಹನುಮಂತ ದೇವ್ರದ್ದು ಹಾಡು ಹೇಳಿದ್ರೆ ಗತಿ ಏನು ಪಾಪ. ಅವನು ಬಾಯಿ ಬಿಡವಲ್ಲ, ಇವಳು ನಿಲ್ಲಿಸ್ವಾಳು. ಬರೋದು ತೋರಿಸ್ದ. ಪ್ರಾಣದೇವರ ಆವೇಶ ಅಲ್ಲ, ಇದ್ದ ಪ್ರಾಣದೇವ್ರು ಹೋಗೋ ಸನ್ನಿವೇಶ ಇದು. ಆಕಳು ಒದ್ದಿದ್ದು. ನಿನಗೆ ಯಾವಾಗ ಯಾವ್ದು ಹಾಡಬೇಕು ಗೊತ್ತಿಲ್ಲ. ಹೋದ ವಾರ ಬಚ್ಚಲಲ್ಲಿ ಕಾಲು ಜಾರು ಬಿದ್ದರೆ ಕೈ ಕೊಟ್ಟು ಎತ್ಕೊಂಬದು ಬಿಟ್ಲು, ಅಲ್ಲಿ ಹಾಡು ಶುರು ಮಾಡಿಬಿಟ್ಲು. ಎಂಥ ಪಾವನ ಪಾದವೋ ಅಂತ. ಏನು ಕತೆ. ಹಾಗಾಗಿ ನಿನ್ನ ಮಗನ ಕಾಟ ಜಾಸ್ತಿ ಆಗಿದೆ ಯಶೋಧ. ಅವನ್ನ ನೀನೇನಾದರೂ ಬುದ್ಧಿ ಕಲಿಸ್ತೀಯಾ? ನಾಳೆ ಕಳಿಸ್ತೀನಿ ಅಂತಾಳೆ. ನಾಳೆ ದಿವಸ ಇನ್ನೊಂದಿಷ್ಟು ಭಗವಂತನ ಲೀಲೆಗಳನ್ನು ನೋಡುವ. ಹರಯೇ ನಮಃ.